श्रीगुरुभ्यो नमः। हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्परां। वेदव्यासगुणाभास विद्याधीशसतां वशः मामिनाशं जगत्क्लेशं गुरुनाशं हरेशम्। लक्ष्मीनारायणं नत्वा पूर्णबोधां गुरोऽपि ब्रह्मश्रीकृष्णगीतायाः भाष्यार्थसङ्ग्रहम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव अशोचानशोचस्त्वं प्रज्ञावादांश्च भाषसे गतासून् अगतासूंश्च नानुशोचन्ति पण्डिताः। श्रीगुरुभ्यो नमः। हरिः ओम्। ಪ್ರಾರ್ಥನೆ ಮಾಡಿದಂತೆ ಪರಮಾತ್ಮ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿ ಪುನಃ ಅವನೇ ಪ್ರಾರ್ಥನೆ ಮಾಡಿದಂತೆ ನನಗೆ ಈ ವಿಶ್ವರೂಪವನ್ನು ಕಂಡು ಸಂತೋಷ ಆಗ್ತಾ ಇದೆ, ಮನಸ್ಸು ಖುಷಿ ಆಗ್ತಾ ಇದೆ, ಅದರ ಜೊತೆ ಭಯವೂ ಕೂಡ ಆಗ್ತಾ ಇದೆ. ಆದ್ದರಿಂದ ಈ ಉಗ್ರವಾದಂತಹ ರೂಪವನ್ನ ನೀನು ಮರೆ ಮಾಡಿ ನಿನ್ನ ರೂಪ ಅಂತೇನಿದೆಯಲ್ಲ, ಚತುರ್ಭುಜ ಪ್ರಸನ್ನ ವದನ ಶಂಖಚಕ್ರ ಗದಾಪದ್ಮವನ್ನು ಧಾರಣೆ ಮಾಡಿ ನೋಡಿದರೆ ಸೌಮ್ಯ ಅಂತ ಜಗತ್ತಿಗೆಲ್ಲರಿಗೂ ಕೂಡ ಭಾವನೆಯನ್ನು ಮಾಡುವ ರೂಪ ಏನಿದೆಯಲ್ಲ ಅದನ್ನು ತೋರಿಸುವುದು ಪ್ರಾರ್ಥನೆ ಮಾಡ್ತಾರೆ. ಆಗ ಪರಮಾತ್ಮ ಅವನ ಪ್ರಾರ್ಥನೆಗೆ ಓದೊಟ್ಟು ಇನ್ನ ವಿಶ್ವರೂಪ ತೋರಿಸ್ತಾನೆ ಇದ್ದಾನೆ, ಆಗಲೇ ಮಾತಾಡ್ತಾನೆ. ಅರ್ಜುನ, ನಾನು ನಿನಗೆ ಈ ವಿಶ್ವರೂಪವನ್ನು ತೋರಿಸಿದ್ನಲ್ಲ, ಇದು ದುರ್ಲಭ, ಎಲ್ಲರಿಗೂ ಕೂಡ ಇದು ನೋಡ್ಲಿಕ್ಕೆ ಸಿಗುವಂತಹದ್ದಲ್ಲ. ಯಾಕೆ ಈ ದೌರ್ಲಭ್ಯವನ್ನು ಹೇಳ್ತಾನೆ ಅಂತಂದ್ರೆ, ಯಾವ ವಿಶ್ವರೂಪವನ್ನ ಕಂಡಿದ್ದಾನೋ ಅದರಲ್ಲಿ ಮಹತ್ವ ಬುದ್ಧಿ ಇನ್ನಷ್ಟು ಅವನಿಗೆ ಬರಲಿ. ನಾನು ಎದುರಿಗೆ ಸಿಕ್ಕಿದ್ದೇನೆ, ಕೇಳಿದ್ದೇನೆ, ಪರಮಾತ್ಮ ತೋರಿಸ್ಬಿಟ್ಟ. ಯಾರು ಕೇಳಿದ್ರು ಈಗ ತೋರಿಸ್ಬಿಡ್ತಾನೆ. ಸುಲಭ ಇದು, ಭಯ ಆಗಿರ್ಬೋದು ಸ್ವಲ್ಪ, ಆದ್ರೆ ಎಲ್ಲರಿಗೂ ಕೂಡ ಇದು ದೊರಕುವಂತಹದ್ದೇ ಅಂತ ಅನ್ಕೊಳ್ಳೋ ಸಾಧ್ಯತೆಗಳಿರುತ್ತಲ್ಲ, ಅದನ್ನ ಪರಮಾತ್ಮ ತಳ್ಳಿ ಹಾಕಕ್ಕೋಸ್ಕರವಾಗಿ ಇದು ನೀನೇನ್ ನೋಡ್ತಿದ್ದೀಯಲ್ಲ ಇದು ಎಲ್ಲರಿಗೂ ಕೂಡ ಸುಲಭವಾಗಿ ಕಾಣಿಸುವಂತಹದ್ದಲ್ಲ, ದೌರ್ಲಭ್ಯವನ್ನ ಹೇಳ್ತಾ ಅದರಲ್ಲಿ ಮಹತ್ವವನ್ನು ತಂದುಕೊಟ್ಟು ಅವನಿಗಿನ್ನ ಆ ವಿಶ್ವರೂಪದಲ್ಲಿ ಭಕ್ತ್ಯುದ್ರೇಕ ಆಗುವಂತೆ ಪರಮಾತ್ಮ ಮಾತಾಡ್ತಾನೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇನಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾಪ್ಯಂ ಯನ್ನೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಅರ್ಜುನ, ನೀನೇನು ರೂಪವನ್ನು ನೋಡಿದ್ದೀಯಲ್ಲ, ವಿಶ್ವರೂಪ ನೋಡ್ಲಿಕ್ಕೆ ಘೋರವಾದಂತಹದ್ದು ಅಂತೇನು ಕಾಣಿಸ್ತಾ ಇದೆ, ಇದನ್ನು ನಾನು ಯಾಕೆ ತೋರಿಸಿದ್ದೇನೆ ನಿನಗೆ? ಒಂದೇ ಕಾರಣ, ಮಯಾ ಪ್ರಸನ್ನೇನ, ನಿನ್ನ ವಿಷಯದಲ್ಲಿ ನಾನು ಪ್ರಸನ್ನನಾಗಿದ್ದೇನೆ, ಹಾಗಾಗಿ ನನ್ನ ರೂಪವನ್ನು ನೀನು ಕಾಣಲಿಕ್ಕಾಯಿತು. ನಾನು ಅವ್ಯಕ್ತ ಸ್ವಭಾವ, ಆದರೂ ಭಕ್ತರು ನೋಡಲಿ ಅನ್ನುವ ಅಪೇಕ್ಷೆ ನನಗೆ ಬಂತು ಅಂತಂದರೆ ನನ್ನ ಸಾಮರ್ಥ್ಯದಿಂದ ನಾನು ಭಕ್ತರ ದೃಷ್ಟಿಗೆ ಗೋಚರನಾಗುತ್ತೇನೆ. ಅದಕ್ಕೆ ಅಂತ ಆತ್ಮಯೋಗ, ನನ್ನ ಸಾಮರ್ಥ್ಯದಿಂದ ಈ ರೂಪವನ್ನು ನಿನಗೆ ನಾನು ಕಾಣಿಸಿದ್ದೇನೆ. ಅದು ನಿನ್ನಲ್ಲಿ ನಾನು ಪ್ರಸನ್ನತೆಯನ್ನು ಬೀರಿದ್ದಕ್ಕಾಗಿ ಅದನ್ನು ನೀನು ನೋಡ್ಲಿಕ್ಕಾಯಿತು. ಅಂತಹದ್ದು ಹೇಗಿದೆ? ಅದು ತೇಜೋಮಯಂ, ಪ್ರಕಾಶಮಾನವಾದ ರೂಪ.
ಅದೇನೋ ರಕ್ತ ಪಂಚ ಮಾಂಸಗಳಿಂದ ನಿರ್ಮಿತವಾದದ್ದಲ್ಲ. ಅಪ್ರಾಕೃತ ಚಿದಾನಂದ ರೂಪ. ವಿಶ್ವಂ ಅನಂತಮಾದ್ಯಂ, ಇಡೀ ವಿಶ್ವವನ್ನು ವ್ಯಾಪಿಸಿದಂತಹ, ಆದಿ ಮಧ್ಯ ಅಂತ್ಯವೇ ನೋಡ್ಲಿಕ್ಕೂ ಸಿಗದಂತಹ, ಆದ್ಯಂ ಎಲ್ಲದಕ್ಕೂ ಮೂಲಭೂತವಾದಂತಹ ಆ ರೂಪ ಏನಿದೆಯಲ್ಲ, ಅದು ಎನ್ನೇ ತ್ವದನ್ಯೇನ ನ ದೃಷ್ಟ ಪೂರ್ವ, ನಿನ್ನನ್ನು ಹೊರತುಪಡಿಸಿ ಬೇರೆಯವರು ಯಾರೋ ಕಂಡಿಲ್ಲ ಅಂತ. ಅಲ್ಲೆಲ್ಲ ಆಚಾರ್ಯ ನಿರ್ಣಯ ಕೊಡ್ತಾರೆ. ಅರ್ಜುನನನ್ನು ಹೊರತುಪಡಿಸಿ ಬೇರೆಯವರು ಯಾರು ಕಂಡಿಲ್ಲ ಅಂದ್ರೆ ಏನರ್ಥ? ವಿಶ್ವರೂಪ ದರ್ಶನದ ಒಂದು ಪ್ರಕ್ರಿಯೆ ಹೀಗಿದೆ. ಬ್ರಹ್ಮದೇವರು ನೋಡದೇ ಇರುವ ರೂಪವನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೇ ತತ್ವ. ಬೇರೆ ದೇವತೆಗಳು ಏನಾದ್ರು ನೋಡಿದ್ದಾರೆ, ಭಗವಂತನನ್ನ ಕಂಡಿದ್ದಾರೆ, ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ಅಂದ್ರೆ ಅದೆಲ್ಲ ಬ್ರಹ್ಮದೇವರು ನೋಡಿ ಬಿಟ್ಟದ್ದೇ ಇವರು ನೋಡೋದು. ಹಾಗಾಗಿ ಬ್ರಹ್ಮದೇವರು ಯಾವ ವಿಶ್ವರೂಪವನ್ನ ಕಂಡಿದ್ದಾರೋ ಅದರಲ್ಲಿ 100ನೇ ಒಂದು ಅಂಶವನ್ನು ಮಹರುದ್ರ ದೇವರು ಕಾಣ್ತಾರೆ. ಮಹರುದ್ರ ದೇವರು ಯಾವ ವಿಶ್ವರೂಪವನ್ನು ಕಾಣ್ತಾರಲ್ಲ ಅದರಲ್ಲಿ 100ನೇ ಒಂದು ಅಂಶವನ್ನು ಇಂದ್ರ ದೇವರು ಕಾಣ್ತಾರೆ. ಹಂಗೆ ಆಯಾ ದೇವತೆಗಳ ತಾರತಮ್ಯಕ್ಕನುಸಾರವಾಗಿ ಆ ವಿಶ್ವರೂಪದ ದರ್ಶನ ಅನ್ನೋದು ನಡೆದಿದೆ. ನದೃಷ್ಟಪೂರ್ವ, ನಿನ್ನಿಂದ ಹೊರತಾಗಿ ಯಾರು ಕಂಡಿಲ್ಲ ಅಂದ್ರೇನು, ನಿನಗಿಂತ ಸಣ್ಣವರು ಯಾರಿದ್ದಾರೋ ಅವರು ಈ ವಿಶ್ವರೂಪವನ್ನ ಕಂಡಿಲ್ಲ. ಮತ್ತು ಅವರು ವಿಶ್ವರೂಪವನ್ನೇ ಕಂಡಿಲ್ಲ ಅಂತ ಇಲ್ಲ, ಕಂಡಿದ್ದಾರೆ. ಆದ್ರೆ ನೀನು ಯಾವ ರೂಪವನ್ನು ನೋಡಿದ್ದೀಯಲ್ಲ ಅಷ್ಟೇ ಗುಣ ಕರ್ಮ ಇತ್ಯಾದಿಗಳನ್ನು ಚಿಂತನೆ ಮಾಡುವ ಯೋಗ್ಯತೆಯನ್ನು ಅವರು ಹೊಂದಿಲ್ಲ. ಇನ್ನ ಕಡಿಮೆ ಅವರು ನೋಡಿದ್ದಾರೆ ಅಷ್ಟೇ. ಅದ ಹೆಂಗೆ ನೀನು ಬ್ರಹ್ಮದೇವರಿಗಿಂತ ಕಡಿಮೆ ಕಂಡಿದ್ದೀಯೋ, ಋತುದೇವರಿಗಿಂತ ಕಡಿಮೆ ಕಂಡಿದ್ದೀಯೋ, ನಿನಗೆ ತೋರಿಸಿದ ವಿಶ್ವರೂಪ ಇದೆಯಲ್ಲ ಅದನ್ನ ಬೇರೆ ದೇವತೆಗಳು ಅವರವರ ಯೋಗ್ಯತಾನುಸಾರವಾಗಿ ಕಡಿಮೆ ಕಾಣ್ತಾ ಬಂದಿದ್ದಾರೆ. ಆದ್ದರಿಂದ ನಿನಗೆ ತೋರಿಸಿದ ರೂಪ ಇದೆಯಲ್ಲ ಅದನ್ನು ಬೇರೆ ಯಾರು ಕಂಡಿಲ್ಲ, ನೀನೊಬ್ಬನೇ ಕಂಡಿರೋ. ಅಂದ್ರೆ ನಿನಗಿಂತ ಕೆಳಗಿನವರು ಕಂಡಿಲ್ಲ, ಉತ್ತಮರು ಕಂಡಿದ್ದಾರೆ ಅಂತ ಅರ್ಥ. ಆದ್ದರಿಂದ ಇಂದ್ರ ರೂಪದಿಂದ ಮೂಲ ರೂಪದಲ್ಲಿ ಆತ ಈ ವಿಶ್ವರೂಪವನ್ನ ಕಂಡಿದ್ದೇನೆ. ಈಗ ಅವತಾರ ಮಾಡಿದಾಗ ಅರ್ಜುನನಾಗಿ ಬಂದಾಗ ಪರಮಾತ್ಮ ಅವನಿಗೆ ಅವರ ಯೋಗ್ಯತಾನುಸಾರವಾಗಿ ಎಂದು ಅರ್ಥವನ್ನು ತೋರಿಸಿದ್ದಾನೆ. ಇವೆಲ್ಲ ತತ್ವ ರಹಸ್ಯ. ಇದನ್ನು ಭಗವತ್ಪಾದಗಳನ್ನು ತಿಳಿಸಿಕೊಡ್ತಾರೆ ಅಂತ ಹೇಳಿ ಗೀತೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕ್ಕಾಗತ್ತೆ. ಅದು ಬಿಟ್ಟು ನೇರವಾಗಿ ಭಗವದ್ಗೀತೆಯನ್ನಷ್ಟೇ ನೋಡ್ಬಿಟ್ರೆ ಏನ್ ಅರ್ಥ ಬರುತ್ತೆ? ನಿನ್ನ ಬಿಟ್ಟು ಇದನ್ನ ಯಾರು ನೋಡೇ ಇಲ್ಲ, ಹೀಗೆ ಮೇಲ್ನೋಟಕ್ಕೆ ಅರ್ಥ ಮಾಡಿದ್ರೆ ಎಷ್ಟು ವಿರೋಧ. ಅರ್ಜುನನೇ ಸ್ತೋತ್ರ ಮಾಡ್ಬೇಕಾದ್ರೆ ಏನ್ ಹೇಳಿದ್ದಾನೆ? ಬ್ರಹ್ಮದೇವರು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ರುದ್ರದೇವರು ನಿನ್ನನ್ನು ನೋಡ್ತಾ ನಿಂತು ಬಿಟ್ಟಿದ್ದಾರೆ, ಬೇರೆ ದೇವತೆಗಳು ನಿನ್ನ ರೂಪದ ವಿಸ್ಮಯತೆಯನ್ನ ಆಸ್ವಾದಿಸ್ತಾ ಬೇರೆ ಏನು ಮಾಡದೆ ಹಾಗೆ ಸ್ತಂಭೀಕೃತರಾಗಿ ನಿಂತು ಬಿಟ್ಟಿದ್ದಾರೆ ಅವರೇ ಹೇಳಿದ್ದಾರೆ. ಭಗವದ್ಗೀತೆಯಲ್ಲೇ ಹಿಂದೆ ದೇವತೆಗಳು ನಿನ್ನನ್ನು ಕಂಡಿದ್ದಾರೆ ಅಂತ ಹೇಳಿ ಈಗ ಅದೇ ಕೃಷ್ಣ ಪರಮಾತ್ಮನ ಮಾತಿಗೆ ಅರ್ಥ ಮಾಡ್ಬೇಕಾದ್ರೆ ನಿನ್ ಬಿಟ್ಟು ಯಾರಿಗೂ ನೋಡಿಲ್ಲ ಅಂತಂದ್ರೆ ಏನ್ ಅರ್ಥ ಮಾಡ್ಬೇಕು? ನೋಡಿಲ್ಲ ಅಂತ ಹೇಳಿಕ್ ಬರುತ್ತಾ? ಅವರವರ ಯೋಗ್ಯತಾನುಸಾರ ಅವರವರು ಕಾಣ್ತಾ ಇದ್ದಾರೆ. ನಿನ್ನ ಯೋಗ್ಯತೆಗನುಸಾರವಾದ ರೂಪವನ್ನು ನಿನಗಿಂತ ಕೆಳಗಿನವರು ಕಂಡಿಲ್ಲ. ಇಷ್ಟು ಆ ಭಗವದ್ಗೀತೆಯ ತಾತ್ಪರ್ಯವನ್ನು ಆಚಾರ್ಯ ತಿಳಿಸಿಕೊಡ್ತಾರೆ. ಹೀಗ ಪರಮಾತ್ಮ ವಿಶ್ವರೂಪದ ಮಹತ್ವವನ್ನು ಹೇಳ್ತಾ, ಅಲ್ಲ ಈ ಪರಮಾತ್ಮನ ರೂಪವನ್ನ ಅರ್ಜುನ ಯಾವುದನ್ನ ಕಂಡಿದ್ದಾನೋ ಅವನಿಗಿಂತ ಕೆಳಗಿನವರು ಯಾಕೆ ನೋಡ್ಲಿಕ್ಕಾಗಲ್ಲ? ಪ್ರಯತ್ನ ಪಟ್ಟರೆ ಆಗ್ಬಹುದಾ? ಕಷ್ಟಪಡ್ತೀವಪ್ಪ, ಸಾಧನೆ ಮಾಡ್ತೀವಿ, ಬಹಳಷ್ಟು ಅಧ್ಯಯನ ಅಧ್ಯಾಪನ, ಅದರಿಂದ ಶ್ರವಣ ಮರಣಾದಿಗಳನ್ನು ಮಾಡಿ ಬಹಳಷ್ಟು ಧ್ಯಾನವನ್ನು ಮಾಡಿ ಹೇಳಿದಾರಲ್ಲ ದೇವರು ಹಿಂದೆ. ನಾವು ಧ್ಯಾನಾದಿಗಳನ್ನು ಮಾಡಿ ಪರಮಾತ್ಮ ನಮ್ಮ ಎದುರಿಗೆ ಬಂದಾಗ ನಾವು ಅವನ ಎದುರಿಗೆ ಅರ್ಜುನಂತರ ಒಂದು ಪ್ರಾರ್ಥನೆಯನ್ನು ಇಟ್ಟರೆ ನಾವು ನೋಡಬಹುದಲ್ಲ. ಅದ್ಯಾಕಲ್ಲ ಅರ್ಜುನ ಮಾತ್ರ ನೋಡಕ್ಕಾಯ್ತು, ಅವನಿಗಿಂತ ಕೆಳಗಿನವ್ರು ನೋಡ್ಲಿಕ್ಕಾಗಲಿಲ್ಲ? ಅದಕ್ಕೆ ಉತ್ತರ ದೇವರೇ ಕೊಡ್ತಾರೆ, ನೀವು ಏನೇನು ಸರ್ಕಸ್ ಮಾಡಿದ್ರು ಕೂಡ ಸಾಧ್ಯ ಇಲ್ಲ ಅಂತ. ನವೇದ ಯಜ್ಞಾಧ್ಯಯನ ದಾನೈಃ ನ ಚಕ್ರಿಯಾಭಿಃ ನ ತಪೋಭಿರುಕ್ರೈಃ ಏವಂ ರೂಪಃ ಶಕ್ಯಹಂ ಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನಿನಗಿಂತ ಯಾರು ಯೋಗ್ಯತೆಯಲ್ಲಿ ಕಡಿಮೆ ಇದ್ದಾರೋ ಅವರು ನೀನು ಯಾವ ರೂಪವನ್ನು ನೋಡಿದ್ದೀಯೋ ಆ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಅವರು ಬಹಳಷ್ಟು ವೇದಾದಿಗಳನ್ನು ಅಧ್ಯಯನ ಮಾಡ್ತೀವಿ ಅಂತಂದರು, ವೇದದಿಂದ ಅವರಿಗೆ ಆ ರೂಪ ನೋಡ್ಲಿಕ್ಕೆ ಸಿಗಲ್ಲ. ಯಜ್ಞಯಾಗವನ್ನು ಮಾಡಿದಾಗ ಎಷ್ಟೋ ಬಾರಿ ಪರಮಾತ್ಮ ಆ ಯಜ್ಞ ಮಂಟಪದಲ್ಲೇನೆ ಆವಿರ್ಭೂತರಾಗಿ ದರ್ಶನ ಕೊಟ್ಟಿದ್ದೆ. ಹಾಗೆ ಕೊಟ್ಬಿಡ್ತಾನೆ ವಿಶ್ವರೂಪ. ನ ಯಜ್ಞಾಧ್ಯಯನೈಃ
ಯಾವ ಯಜ್ಞ ಮಾಡಿದ್ರು ಕೂಡ ದೇವರು ಕಾಣಿಸ್ಕೊಡಲ್ಲ. ದಾನೈ, ನಾನೇನೋ ಸರ್ವಸ್ವದಾನ ಮುಂತಾದವುಗಳನ್ನು ಮಾಡಿ ದೇವರನ್ನ ಆಗೋದಿಲ್ಲ. ಏನ್ ದಾನ ಮಾಡಕ್ಕಾಗುತ್ತೆ? ಇವಂದು ಅಂತ ಏನಿದೆ ಜಗತ್ತಲ್ಲಿ ದಾನ ಮಾಡ್ಲಿಕ್ಕೆ? ಪರಮಾತ್ಮನದ್ದೇ ಎಲ್ಲವೂ ಅಂತ ತಿಳಿದವ ದೇವರು ಏನು ಇವನಿಗೆ ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿರ್ತಾನೋ ಅದನ್ನು ದಾನ ಮಾಡೋದು ಅಂದೇನು, ಸ್ವಾಮಿ ನೀನು ಕೊಟ್ಟ ವಸ್ತು ನಿನ್ನ ಪ್ರೀತಿಗೋಸ್ಕರವಾಗಿ ನಿನ್ನ ಭಕ್ತರ ಒಂದು ಅಧೀನಕ್ಕೆ ಇದನ್ನು ಒಪ್ಪಿಸ್ತಾ ಇದ್ದೀನಿ ಅನ್ನೋದಷ್ಟೇ ದಾನ, ಮಿಕ್ಕಿದ್ದೇನಲ್ಲ. ನಂದಿತ್ತು ಇಷ್ಟು ದಿವಸ ದೇವರ ಪ್ರೀತಿಗೋಸ್ಕರ ಇನ್ನೊಬ್ಬರು ಕೊಡ್ತಿದ್ದೀನಿ, ನಿಜವಾಗ್ಲೂ ಹೇಳಲಿಕ್ಕೆ ಸಾಧ್ಯನಾ? ಮಾತೆಲ್ಲ ಇಷ್ಟು ದಿನ ನಂದಿತ್ತು ಅಂದ್ರೆ ಹೋಯ್ತು. ಆದ್ದರಿಂದ ಇಂತಹ ಉಚ್ಚ ಮಟ್ಟದ ಮನಸ್ಥಿತಿ ಇಟ್ಟುಕೊಂಡು ದಾನ ಮಾಡಿದರೆ ಪರಮಾತ್ಮ ಸಂತುಷ್ಟನಾಗಿ ಎಷ್ಟೋ ಪುರಾಣಗಳ ಕಥೆ ಬಂದಿದೆ. ಇಂತಹ ದಾನ ಧರ್ಮಕ್ಕೆ ಬರೆದು ಪರಮಾತ್ಮ ದರ್ಶನ ಕೊಟ್ಟ ಅಂತ. ಹಾಗೆ ವಿಶ್ವರೂಪ ತೋರಿಸ್ತಾನ ಅಂತ ತೋರಿಸಲ್ಲ. ಅಷ್ಟೇ ಅಲ್ಲ, ನ ಚಕ್ರಿಯಾಭಿಹೀನ ತಪೋಭಿರುಕ್ತೈ, ಉಗ್ರ ತಪಸ್ಸನ್ನು ಮಾಡ್ತಾರಪ್ಪ ದೇವರನ್ನ ಕಾಡ್ಲಾಕೆ. ಧ್ರುವರಾಜರ ಕಥೆಯಲ್ಲಿ ಕೇಳ್ತೀವಿ, ಏನು ಆ ಕೆಲವು ಅಖಂಡ ತಪಸ್ಸನ್ನು ಮಾಡಿದ್ದಕ್ಕೆ ಮೋಕ್ಷ ನಿಯಾಮಕ ವಾಸುದೇವ ರೂಪದ ದರ್ಶನ ಕೊಡ್ತಾರೆ. ಹಾಗೆ ಒಂದು ವೇಳೆ ನಾವು ತಪಸ್ಸನ್ನು ಮತ್ತೊಂದನ್ನು ಮಾಡಿ ಈ ವಿಶ್ವರೂಪವನ್ನು ಕಾಣಬಹುದ ಅಂತಂದ್ರೆ ಆಗೋದಿಲ್ಲ. ಆಗೋದಿಲ್ಲ ಅಂದ್ರೆ ಸಾಧ್ಯವೇ ಇಲ್ಲ ಅಂತ ಪರಮಾತ್ಮ. ಏವಂ ರೂಪಃ ಶಕ್ಯಹಂ ನೃಲೋಕೆ ದ್ರಷ್ಟುಂ ತದನ್ಯೇನ ಕುರು ಪ್ರವೀರ. ಶಕ್ಯವೇ ಇಲ್ಲ ಅಂದ್ಬಿಡ್ತಾರೆ ಪರಮಾತ್ಮ. ಯಾರ್ಯಾರ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ರೂಪವನ್ನು ನಾನು ತೋರಿಸ್ತೀನಿ. ಪ್ರಯತ್ನ ಪಟ್ಟರು ಅವ್ರಿಗೆ ಆಗಲ್ಲ. ಒಂದು ವೇಳೆ ನೀವು ಪುಣ್ಯ ಹೆಚ್ಚು ಮಾಡಿಕೊಂಡ್ರೆ ಪುಣ್ಯ ಇಳಿಸ್ತದೆ ಹೊರತು, ಪುಣ್ಯ ಹೆಚ್ಚಾಗಿದೆ ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ನಿಮಗೆ ಆ ರೂಪವನ್ನು ತೋರಿಸೋದಂತೂ ಪರಮಾತ್ಮ ಮಾಡೋದೇ ಇಲ್ಲ. ಅದಕ್ಕೆ ಉಪನಿಷತ್ತಲ್ಲಿ ಏನಂತಾರೆ, ವೇದಮಾನ ದ್ವಿಡವು ಉಭಯಸ್ಯ ರಾಜ ಚೋಷ್ಟೂಯತೆ ವಿಷಯಿತೋ ಮನುಷ್ಯ. ದೇವರನ್ನ ವೇದಗಳು ಏನಂತ ಕರೆದಿದೆ? ಬೆಳೆಯೋರನ್ನ ನೋಡಿ ಸಹಿಸಲ್ಲ ದೇವರು ಅಂತಂದಿದೆ. ವೇದಮಾನ ದ್ವಿಡ ಶಬ್ದಕ್ಕೆ ಅದೇ ಅರ್ಥ. ವೇದಮಾನ ಅಂದ್ರೆ ಯಾರು ಬೆಳಿತಿರ್ತಾರೋ ಅವ್ರು ನೋಡೋದು ದೇವರಿಗೆ ಆಗಲ್ಲ, ತಕ್ಷಣ ಕದರ್ಸಾಕ್ತಿರ್ತಾನೆ. ಅಂದ್ರೆ ಏನು? ಯೋಗ್ಯತೆ ಮೀರಿ ಯಾರು ಬೆಳಿತಾರೋ ಅವರ ಪುಣ್ಯವನ್ನ ಪರಮಾತ್ಮ ಹ್ರಾಸ ಮಾಡ್ತಾನೆ. ಅದು ನಾನಾ ದಾರಿಗಳು, ಬೇಕಾಟ್ ದಾರಿ ಇದೆ. ಮಾಡೋಕೆ ಪುಣ್ಯ ಸಂಪಾದನೆ ಮಾಡೋದು ಕಷ್ಟ, ಕಳ್ಕೊಳ್ಳೋದೇನು ಆರಾಮ್ ಕಳ್ಕೊಂಡ್ಬಿಡ್ಬೋದು. ಕುಂಭಾರನಿಗೆ ವರ್ಷ ನಿಮಿಷ ಅಂತಾರಲ್ಲ, ಪುಣ್ಯ ಕಳ್ಕೊಳ್ಳೋದಕ್ಕೆ ಏನ್ ದಾರಿ? ಏನು ಮಾಡೋದು ಬೇಡ. ಯಾರೋ ದೊಡ್ಡವ್ರನ್ನ ಮನಸ್ಸನ್ನು ಒಂಚೂರು ಬೈಕೊಂಡು ಸಾಕು, ಹೋಯ್ತು. ಇನ್ನು ಬಾಯಲ್ಲಂದ್ರಂತೂ ಕೃಷ್ಣಾರ್ಪಣನೆ, ಕೈಯಲ್ಲಿ ಬಂದ್ರಂತೂ ಮುಗಿದೇ ಹೋಯ್ತು, ಸರ್ವಸ್ವನು ಕಿತ್ಕೊಂಡು ಹೋಯ್ತು. ಪುಣ್ಯವನ್ನು ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಅಂಥದ್ದು ಒಂದು ವೇಳೆ ಕಥಂಚಿತ್ ಪುಣ್ಯವನ್ನೇ ಅಧಿಕವನ್ನಾಗಿ ಸಂಪಾದಿಸಿಕೊಂಡು ಏನೇನೋ ತಪಸ್ಸನ್ನು ಮಾಡಿ ವಿಶ್ವರೂಪ ನಾನು ನೋಡ್ಬಿಡ್ತೀನಿ, ಅರ್ಜುನ ಏನಷ್ಟೇ ನೋಡೋದು ಅಂತೇಳಿ ಹೋದ್ರೆ ಪುಣ್ಯ ಇಳಿಸ್ತಾನೆ ಹೊರತು ನಿಮ್ಮ ಕೈಯಲ್ಲಿ ಪರಮಾತ್ಮ ಅವರ ರೂಪವನ್ನು ಕಾಣಿಸುವ ಭಾಗ್ಯವನ್ನು ಕೊಡೋದೇ ಇಲ್ಲ. ಪ್ರಯತ್ನ ಪಟ್ಟರು ನ ಶಕ್ಯ, ಆಗೋದೇ ಇಲ್ಲ ಅಂತಾನೆ. ಆದ್ದರಿಂದ ಅರ್ಜುನ, ಅಂಥ ರೂಪವನ್ನು ನಾನು ತೋರಿಸ್ತಾ ಇದ್ದೀನಿ, ನಿನಗಿಂತ ಕೆಳಗಿನವ್ರು ನೋಡಕ್ಕಾಗಲ್ಲ. ಆದ್ದರಿಂದ ಎಲ್ಲರೂ ನೋಡ್ಬೋದು ಬಿಡು, ಎಲ್ಲರೂ ನೋಡೋ ಮೂಢರಾಮ ಇದ್ದಾನೆ, ಎಲ್ಲ ನೋಡೋ ಸಾಲಿಗ್ರಾಮನ ಇದ್ದಾನೆ ಅಂತ ಹೇಳಿ ಆ ರೂಪವನ್ನು ನೀನು ಸಾಮಾನ್ಯ ಅಂತ ತಿಳ್ಕೋಬೇಡ. ನಿನ್ನ ಯೋಗ್ಯತೆಗೆ ಅನುಸಾರವಾದ ರೂಪವನ್ನು ತೋರಿಸ್ತಾ ಇದ್ದೀನಿ ಅಂತ ಪರಮಾತ್ಮ ತಿಳಿಸಿ, ಅವನೇನು ಪ್ರಾರ್ಥನೆ ಮಾಡಿದ್ದಲ್ಲ, ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ, ನನಗೆ ಬಹಳ ತ್ರಾಸ ಆಗ್ತಾ ಇದೆ, ನೀನೇನೋ ಕೇಳಿದ್ದೇನೆ ತೋರಿಸ್ಬಿಟ್ಟು ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ ಅಂತ ಅರ್ಜುನ ಪರಿಪರಿಯಿಂದ ಹೆದರಿ ಪ್ರಾರ್ಥನೆ ಮಾಡಿದ್ನಲ್ಲ. ಸರಿ, ಹೆದರಬೇಡ. ಮೊದಲು ಪರಮಾತ್ಮ ಆಶ್ವಾಸನೆಯನ್ನು ಕೊಡ್ತಾನೆ. ಮಾತೆ ವ್ಯಥಾ ಮಾಚ ವಿಮೂಢ ಭಾವಃ ದೃಷ್ಟ್ವಾ ರೂಪಂ ಘೋರಮೇಧಂ ವ್ಯಪೇತಭೀಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹೆದರದೆ ಅಂತಿದ್ನಲ್ಲ ದೇವರು ಮೊದಲೇ ಅಂತಂದ. ಏನು? ಮಾತೆ ವ್ಯಥಾ, ಯಾವ ವ್ಯಥೆಯನ್ನು ನೀ ಪಡಬೇಡ, ಹೆದರಬೇಡ, ಅಳಬೇಡ, ಹೆದರ್ಕೋಬೇಡ. ಮಾಚ ವಿಮೂಢ ಭಾವಃ, ಮೋಹಗೊಂಡು ಏನೇನೋ ಮತ್ತೆ ತಲೆಗೆ ತುಂಬ್ಕೋಬೇಡ. ಯಾಕೆ ನಿನಗೆ ಅವೆರಡೂ ಬಂತು? ದೃಷ್ಟ್ವಾ ರೂಪಂ ಘೋರಮಿಮಂ ಅಮೇಧಂ, ಈ ನನ್ನ ರೂಪ ಏನಿದೆಯಲ್ಲ ಘೋರವಾದ ರೂಪ, ಅದನ್ನು ನೋಡಿ ಬಹಳ ತ್ರಾಸ ಆಯ್ತು ಅಂತಂದಿಲ್ಲ. ಆ ತ್ರಾಸ ಮಾಡ್ಕೋಬೇಡ, ಮೋಹಗೊಳ್ಳಬೇಡ. ನೀನೇನು ಕೇಳಿದ್ದೀಯೋ ಆ ಪ್ರಾರ್ಥನೆಗೆ ಅನುಸಾರವಾಗಿ ನಾನು ಮಾಡ್ತೀನಿ. ಆದ್ದರಿಂದ ವ್ಯಪೇತ ಭೀಹಿ, ಯಾವ ಭಯವನ್ನು ಪಡಬೇಡ. ಪ್ರೀತ ಮನಃ ಪುನಸ್ತ್ವಂ, ಪ್ರೀತ ಮನಸ್ಸು ಸಂತೋಷ ಮಾಡ್ಕೋ. ಬಹಳ ಮುಖ್ಯ ಇದು. ಯಾವುದೇ ಭಗವಂತನ ಸೇವೆಯನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸು ಪ್ರಸನ್ನವಾಗಿದ್ದಾಗ ಸಾಧನೆ ಬಹಳ ಚೆನ್ನಾಗಾಗುತ್ತೆ. ಟೆನ್ಷನ್ ಅಲ್ಲಿ ಗದ್ದಲ ಮಾಡಿಕೊಂಡು ಸುತ್ತಮುತ್ತಲವರ ಮೇಲೆ ಒಂದಿಷ್ಟು ರೇಗಾಡಿ
ಮಾಡಲಿ ಅಂತ ಕಡೆಗೆ ಆಗತ್ತೆ. ನಮ್ಮನ್ನೇ ಒಂದು ತಾಸು 2 ತಾಸು ಬಿಟ್ಟು ಯಾರು ಕೇಳಿದ್ರೆ ಆಯ್ತಾ ಚೆನ್ನಾಗಾಯ್ತ ಕಾರ್ಯಕ್ರಮ ಅಂದ್ರೆ ಏನೋ ದೇವರು ಮಾಡಿಸ್ದ ಅಂತ ಹೇಳಿ ಏನೋ ಮಾಡಿದ್ದನ್ನೆಲ್ಲ ಮುಚ್ಚಿಟ್ಕೊಂಡು ಮಾತಾಡ್ತಾ ಇರ್ತೀವಿ. ಅದೇ ಒಂದು ವೇಳೆ ಪ್ರಸನ್ನ ಚಿತ್ತವಾಗಿ ನಾವಿದ್ದು ಭಗವಂತ ನಮ್ಮ ಕೈಯಲ್ಲಿ ಸೇವೆಯನ್ನು ತಗೊಂಡ್ರೆ ಅದೇನೋ ಅಂತಾರಲ್ಲ, ನಮ್ಮ ಸುತ್ತಿನ ಪ್ರಭಾವವೇ ಬೇರೆ ಆಗಿರುತ್ತವ. ಆ ಮನಸ್ಸು ಸಂತೋಷಕ್ಕೆ ಬಹಳಷ್ಟು ಮಹತ್ವ ಇದೆ. ಆದ್ದರಿಂದ ನನ್ನ ದರ್ಶನವನ್ನು ನೀವು ಮಾಡಬೇಕಾದ್ರೆ ಇವಾಗೇನೋ ಬಹಳ ವ್ಯಥೆ ಪಟ್ಕೊಂಡು ಮನಸ್ಸಿನಲ್ಲಿ ಗಾಬರಿ ಪಟ್ಕೊಂಡು ಹೆದರಿಕೆ ಮಾಡ್ಕೊಂಡು, ಹೌದು ಇದೆ ಆಗಿದೆ ಇಲ್ಲ ಅಂತನಲ್ಲ. ಆದ್ದರಿಂದ ಅದ್ಯಾವ ಭಯವನ್ನು ಪಡಬೇಡ, ಮನಸ್ಸು ಸಂತೋಷ ಮಾಡ್ಕೋ. ಪುನಃ ನೀನೇನು ಪ್ರಾರ್ಥನೆ ಮಾಡಿದ್ದೀಯೋ ಅದರಂತೆ ತದೇವ ಮೇ ರೂಪವಿದಂ ಪ್ರಪಶ್ಯ, ಅದೇ ರೂಪವನ್ನೇ ನೋಡು ನೀನು ಅಂತ ಹೇಳಿ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಯಾವಾಗ ಈ ರೀತಿಯಾಗಿ ಪರಮಾತ್ಮ ಪುನಃ ಅರ್ಜುನ ಪ್ರಾರ್ಥನೆಗೆ ಹೋಗ್ಬಿಟ್ಟು ಆ ರೂಪವನ್ನು ತೋರಿಸ್ದ ಅಂತ ಹೇಳ್ತಾ ಇದ್ದಾನೆ. ಸಂಜಯ ಹೇಳ್ತಾ ಇರೋದು ಮಾತು. ಧೃತರಾಷ್ಟ್ರನಿಗೆ ಏನಾಯ್ತು, ಮುಂದೇನಾಯ್ತು, ಏನ್ ಮಾಡ್ದ, ಕೃಷ್ಣನನ್ನ ಯಾರು ಕೂಡ ಹಿಂಗೆ ಮಾಡ್ತಾನೆ ಅಂತ ಯಾರು ಹೇಳಕ್ಕಾಗಲ್ಲ. ಇಂಗ್ಲಿಷ್ ಅಂತಲ್ಲ, ಅನ್ಪ್ರೆಡಿಕ್ಟಬಲ್. ಹಿಂಗೆ ಮಾಡ್ತಾನೆ ಅಂತ ಪರಮಾತ್ಮ ಅನ್ನೋ ವಸ್ತುವನ್ನ ಯಾರು ಊಹೆನೂ ಮಾಡಕ್ಕಾಗಲ್ಲ, ಅಂದಾಜು ಮಾಡಕ್ಕಾಗಲ್ಲ. ತೋರಿಸ್ತೀನಿ ಅಂತೇಳಿ ಏನ್ ಬೇಕಾದ್ರೂ ಮಾಡ್ಬೋದು. ಇದನ್ನ ಎಷ್ಟು ಸರ್ತಿ ಮಾಡಿದೆ, ಯುದ್ಧದಲ್ಲಂತೂ ಪದೇ ಪದೇ ಮಾಡಿಟ್ಬಿಟ್ಟಿದ್ದಾರೆ ಇದನ್ನ. ಗಾಂಧಾರಿ ಏನ್ ಹೇಳಿದ್ದು, ಯಥೋ ಧರ್ಮ ತಥೋ ಜಯ. ದುರ್ಯೋಧನ ಅದನ್ನ ಪಾಪಕ್ಕೆ ತಿಟ್ಕೊಂಡ್ಬಿಟ್ಟಿದ್ದ. ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಧರ್ಮ, ಎಲ್ಲಿ ಧರ್ಮನೋ ಅಲ್ಲಿ ಜಯ. ಅಂದ್ರೆ ಅವನ ತಲೆಯಲ್ಲಿ ಏನ್ ಮಾಡಿದ್ರು ಕೃಷ್ಣ ಧರ್ಮನೇ ಮಾಡ್ತಾನೆ ಅಂತಿತ್ತು. ಮಾಡಿದ್ದೇನು ಮುಂದೆ ದೇವರು ಊಹೆನೂ ಮಾಡಕ್ಕಾಗದೇನೋ ಅವನೆಷ್ಟು ಮಾಡ್ಯಾರ, ಇವನೇ ಮಾಡಕ್ಕೆ ನಿಂತ್ರೆ ಯಾರು ತಡೆಯೋರಿದ್ದಾರೆ? ಅದೇ ತಾನೇ ಮುಂದೆ ಅವನು ಭೀಷ್ಮ ಪರ್ವ ಆದ ಮೇಲೆ ಏನೇನೋ ಅವ್ಯವಸ್ಥೆಗಳನ್ನ ಮಾಡ್ತಾರೋ ಸರಿಯಾಗಿ ಅದಕ್ಕೆ ತಕ್ಕಂಗೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ದುರ್ಯೋಧನ ಲೆಕ್ಕಾಚಾರ ಎಲ್ಲ ಬಿದ್ದೋಗುತ್ತಲ್ಲಿಗೆ. ಏನೋ ಧರ್ಮ ಮಾಡ್ತಾನೆ ಅನ್ಕೊಂಡಿದ್ದೆ, ಏನು ಇಷ್ಟು ಇವನು ಹೇಳ್ತಾರೆ ಅನ್ಕೊಂಡಿರ್ಲಿಲ್ಲ. ರಾತ್ರಿ ರಾತ್ರಿ ಯುದ್ಧ, ಬೆಳಗ್ಗೆ ಬೆಳಗ್ಗೆ ಯುದ್ಧ, ಕೆಳಗಿಂದ ಗೋಡಿ, ಎದ್ದ ಗೋಡಿ, ಬಿದ್ದ ಗೋಡಿ, ಹಿಂದೋಡಿ ಮುಂದೋಡಿ ನಿಂತು ಪರಮಾತ್ಮ ಎಲ್ರಿಗೂ ಹೊಡೆಸ್ದಾಗ ಒಂದು ಅನ್ಯಾಯ ಮಾಡಿದ್ರು. ಅನ್ಯಾಯದಿಂದ ಅದು ಷಡ್ರತಿಗಳೆಲ್ಲ ಸೇರಿ ಅದು ಬಿಟ್ಟಿಂದ ಹೋಗಿ ಅವನು ಏನ್ ಲೆಕ್ಕ ಇಟ್ಕೋತಾನೆ, ಇವನು ಇಟ್ಕೊಂಡ ಸರಿಯಾಗಿ ಎಲ್ಲಾ ದುರ್ಯೋಧನ ಲೆಕ್ಕಾಚಾರನು ಬಿದ್ದೋಯ್ತು. ಧೃತರಾಷ್ಟ್ರನಿಗೆ ಅದೇ ಇತ್ತು. ಪರಮಾತ್ಮ ಉದ್ಯೋಗ ಬರೋದು ಬಂದಾಗಲೂ ಭಯ, ದೇವರೇ ಬಾಯಿ ಬಿಟ್ಟು ಹೇಳಿದಾಗಲೂ ಹೆಂಗ ಕೇಳೋದು ಅನ್ನೋ ಮನಸ್ಥಿತಿ ಬೇರೆ. ಇವೆಲ್ಲ ಇಟ್ಕೊಂಡಿದ್ದ. ದೇವರು ಅರ್ಜುನ ಕೇಳಿದಂತ ರೂಪ ತೋರಿಸ್ದ. ಏನ್ ತೋರಿಸ್ದ? ಏನೋ ಮಾಡ್ತಾನ, ವಿಶ್ವರೂಪ ಹಿಂಗೆ ತೋರಿಸ್ತಾನೆ ಅಂತ ಊಹೆನೂ ಮಾಡ್ಕೊಂಡಿರ್ಲಿಲ್ಲ. ಧೃತರಾಷ್ಟ್ರ ತೋರಿಸ್ದ. ಈಗೇನು ತೋರಿಸ್ತಾ ಇದ್ದಾನೆ ಅಂತ ಅವನ ತಲೆಯಲ್ಲಿ. ಸಂಜಯ ಅಂದ, ಈಗ ನಾರ್ಮಲ್ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ. ಹೀಗೆ ವಾಸುದೇವ ಅರ್ಜುನನಿಗೆ ಈ ಮಾತನ್ನ ಹೇಳಿ, ಏನೋ ನೋಡ್ಬೇಕು ಅನ್ಕೊಂಡಿದ್ದೀಯಲ್ಲಪ್ಪ, ನೋಡು ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ. ತನ್ನ ರೂಪ ಏನಿತ್ತು ಅದನ್ನು ತೋರಿಸ್ದ ಅಂತಂದ್ರೆ ವಿಶ್ವರೂಪ ತಂದ ಅಲ್ಲೇನೋ ಹಾಗಿರ್ತದೆ. ವಿಶ್ವರೂಪನು ಅವಂದೇ, ಆದ್ರೆ ಜಗತ್ತಿನ ಕಣ್ಣಿಗೆ ಈ ರೂಪ ಕೃಷ್ಣಂದು ಅಂತ ತಲೆಯಲ್ಲಿದೆ. ಜ್ಞಾನಿಗಳ ಕಣ್ಣಿಗೆ ಎಲ್ಲವೂ ಅವನೇ ರೂಪ ಅಂತ ಗೊತ್ತಿದೆ. ಇಲ್ಲಿ ಎಲ್ಲರೂ ಇದ್ದಾರಲ್ಲ, ಜ್ಞಾನಿಗಳು ಇದ್ದಾರೆ, ಅಜ್ಞಾನಿಗಳು ಇದ್ದಾರೆ. ಇಲ್ಲಿ ಸಂಜಯ ಹೇಳ್ತಾ ಇರೋದು ಯಾರಿಗೆ? ಧೃತರಾಷ್ಟ್ರನಿಗೆ. ಅವನೇನು ಪೂರ್ಣ ಶುದ್ಧ ಸ್ವಭಾವದವನಾಗಿದ್ದಾನ? ಇಲ್ಲ. ಯದ್ಯಪಿ ಜೀವ ಯೋಗ್ಯನೇ, ಸಾತ್ವಿಕನೇ, ಆದ್ರೆ ಅಲ್ಲಿ ಇಲ್ಲಿ ಗಾಳಿ ಬಡದು 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 ಎಲ್ಲ ಕಲುಷಿತ ಆಗಿ ಹೋಗ್ತಿರುತ್ತೆ. ಅವನಿಗೆ ಏನು ಉತ್ತರ ಕೊಡ್ಬೇಕಲ್ಲ ಸಂಜಯ? ಏನು ಉತ್ತರ ಕೊಟ್ಟ? ಕೃಷ್ಣ ತನ್ನ ರೂಪ ತೋರಿಸ್ದ ಅಂತ. ಸರಿ ಆಯ್ತಪ್ಪ ಅಂತ. ಅಂದ್ರೆ ವಿಶ್ವರೂಪ ಅವನದಲ್ಲ ಅಂತಲ್ಲ, ಅವನದ್ದೇ. ಜ್ಞಾನಿಗಳ ಕಣ್ಣಲ್ಲಿ ಎರಡೂ ಭಗವಂತನದ್ದೇ ರೂಪ. ಆದ್ರೆ ಈ ಮಾನುಷಾಕೃತಿಯಲ್ಲಿ ಏನು ಪರಮಾತ್ಮ ಬಂದಿದ್ದ ಅದು ಕೃಷ್ಣಂದು ಅಂತ ಥಟ್ ತಲೆಯಲ್ಲಿ. ಅದಕ್ಕೆ ತಕ್ಕಂಗೆ ಸಂಜಯನು ಕೂಡ ಅಂದಿದ್ದೇನು, ಕೃಷ್ಣ ತನ್ನ ರೂಪ ತೋರಿಸ್ದ ಅಂತ. ದರ್ಶಯಾಮಾಸ ಭೂಯಃ. ತೋರಿಸಿ ಏನ್ ಮಾಡ್ತಾನೆ? ಗಾಬರಿ ಆಗ್ಬಿಟ್ಟಿದ್ದಾನೆ, ಮೈಯೆಲ್ಲ ಬೆವ್ತು ಹೋಗಿದೆ. ತಾನೇ ಹತ್ರ ಹೋಗ್ತಾನೆ ಪರಮಾತ್ಮ. ಹೋಗಿ ಆಶ್ವಾಸಯಾಮಾಸ, ಅವನ್ನೆಲ್ಲ ಸೌರಿ ಬೆವರೆಲ್ಲ ಒರೆಸಿ, ಹೆದರ್ಬೇಡ, ಆರಾಮಾಗು, ನಿನ್ನ ಎದುರಿಗೆ ಬಂದಿದ್ದೀನಿ. ಹೇಗಿದ್ದ? ಭೀತಮೇನಂ, ಹೆದರ್ ಕೂತ್ಬಿಟ್ಟಿದ್ದ ಅರ್ಜುನ. ಮಾಡಿದ್ದೇನು? ಭೂತ್ವಾ ಪುನಃ ಸೌಮ್ಯವಪುರ್ಮಹಾತ್ಮ. ಹತ್ರ ಹೋಗಿ ಅವನ ಮೈಯೆಲ್ಲ ಸೌರಿ ಸೌಮ್ಯ ಮುಖ. ಪರಮಾತ್ಮನ ಕೃಷ್ಣ ರೂಪ ಅಂದ್ರೆ ಸೌಮ್ಯ. ಮೊದಲನೇದಾಗಿ ರಹಸ್ಯದಲ್ಲಿ ಇದೇ ಮಾತನ್ನೇ ಹೇಳ್ತಾರೆ. ಪೌರಪುಣ್ಯನ ನರಸಿಂಹ ರೂಪ ಹೇಳಿದ್ರೆ ಸಾಕು, ಎಲ್ಲರಿಗೂ ಗೊತ್ತಾಗೋಗುತ್ತೆ.
ಅದರಂತೆ ಹೈಗ್ರೀವ ರೂಪಗಳು ಇವೆಲ್ಲ ಏನು ಅಂತಂದ್ರೆ ಉಗ್ರ ಅಂತಂದ್ರೆ ಅವನು ಯಾವಾಗಲೂ ಶಾಂತನೇ. ಒಂದು ವೇಳೆ ಉಪಾಸನೆಯಲ್ಲಿ ಲೋಪದೋಷ ಆಯಿತು ಅಂದ್ರೆ ಏಟ್ ಹಾಕಿ ಬೀಳುತ್ತೆ ಅಂತ ತಾತ್ಪರ್ಯ. ನರಸಿಂಹ ರೂಪ ಅಂತೂ ಶುರುವೇ ಉಗ್ರಂ ವೀರಂ ಅಂತ ಪ್ರಾರಂಭ ಆಗುತ್ತೆ. ಆದ್ರೆ ಕೃಷ್ಣರಾಮ ರೂಪ ಎಲ್ಲ ಹಾಗಲ್ಲ, ಸೌಮ್ಯ ರೂಪ. ಗೊತ್ತು ಹಣೆ ಬಾರ ಎಲ್ಲ ಭಕ್ತರದ್ದು ಏನಿದೆ. ಅದು ಕಲಿಯುಗದಲ್ಲಿ ಯಾರ ರೂಪಕ್ಕೆ ಹೆಚ್ಚು ಪ್ರಾಶಸ್ತ್ಯ ಪರಮಾತ್ಮ ಕೊಟ್ಟಿದ್ದು? ಕಲವು ಕೃಷ್ಣ ಪ್ರಶಸ್ಯತೆ. ಕೃಷ್ಣ ರೂಪವನ್ನ ಸರಿಯಾಗಿ ತಿಳ್ಕೊಂಡು ಅದನ್ನ ಉಪಾಸನೆಯನ್ನು ಮಾಡ್ತಾ ಫಲವನ್ನ ನೀವು ಪಡೀರಿ. ಸಾಕು, ನಿಮ್ಗೆ ಯೋಗ್ಯತೆ ಅಷ್ಟೇ. ಬೇರೆ ಬೇರೆ ರೂಪ ಎಲ್ಲ ಕೇಳ್ರಿ, ತಿಳ್ಕೊಳ್ರಿ. ಇದ್ದಾರೆ ಅಂತ ಉಪಾಸನೆ ಎಲ್ಲ ಮಾಡಕ್ ಆಗೋದೇ ಇಲ್ಲ, ಬಹಳ ಕಷ್ಟ. ಅಡಿ ಮೇಲೆ ಜಾಸ್ತಿ ಆ ದೇವರಿಲ್ಲ. ಕೃಷ್ಣನು ಜಾಸ್ತಿನೇ, ಆದ್ರೇನು ಅಷ್ಟು ಮಡಿ ಮೇಲಿಗೆ ಮಾಡದೆ ಸ್ವಾಮಿ ತಪ್ಪಾಯ್ತು ಕ್ಷಮಾ ಮಾಡು ಅಂತಂದು ಕ್ಷಮಾ ಕೊಡ್ತಾರೆ ಪರಮಾತ್ಮ. ಈ ರೂಪ ಏನು? ಸೌಮ್ಯವಪರು ಮಹಾತ್ಮ. ಈ ಸೌಮ್ಯ ರೂಪ ಇದು. ತಪ್ಪುಗಳನ್ನು ಮಾಡಿದಾಗ ಸ್ವಾಮಿ ಆ ತಪ್ಪು ನನ್ನಿಂದ ಆಗಿದೆ, ಇದನ್ನು ಕ್ಷಮಾ ಮಾಡು ಅಂತ ಕೇಳಿದ್ರೆ ಪರಮಾತ್ಮ ಕ್ಷಮೆಯನ್ನು ಕೊಡುತ್ತಾನೆ. ಆ ನರಸಿಂಹಾದಿ ರೂಪಗಳನ್ನು ಜಪ ಮಾಡ್ತೀವಿ ಅಂತ ಹೋದ್ರೆ ಸ್ವಾಮಿ ತಪ್ಪಾಯ್ತು ಕ್ಷಮಿಸೋದು ದೇವರು ಮೊದಲು ಕೇಳ್ತಾನೆ, ತಗೊಂಡು ಯಾಕೆ ಮತೋಪದೇಶ ಆಗಲ್ಲ ಅಂತ ಗೊತ್ತಿತ್ತು ತಾನೆ, ನನಗೆ ಯೋಗ್ಯತೆ ಇಲ್ಲ ಅಂತ ಗೊತ್ತಿತ್ತು ತಾನೆ, ತಗೊಂಡೆ ಯಾಕೆ ಅನುಭವಿಸು. ಅದಕ್ಕೆ ಸುಮ್ಮನೆ ಖುಷಿ ಆಯ್ತು ಅಂತೇಳಿ ಹೋಗಿ ತಗೊಂಡ್ಬಿಡೋದಲ್ಲ, ಉಪದೇಶ ಇಲ್ಲ. ಬಿಟ್ರೆ ಏನ್ ಹೇಳ್ತಾರೆ, ಗುರುಮಂತ್ರ ಪರಿತ್ಯಾಗಿ ಗೌರವಂ ನರಕಂ ರಜೇತಂತೆ. ಗುರುಗಳನ್ನ ಹಿಡಿಯೋದು, ಬಿಟ್ಟು ಬಿಡೋದು, ಮಂತ್ರೋಪದೇಶ ತಗೊಂಡ್ಬಿಡೋದು, ಆಗ್ತಿಲ್ಲ ಅಂತ ಬಿಟ್ಟು ಬಿಡೋದು. ಹತ್ತಾನ ಮಾಡಬೇಕು ಕಡೆ ಪಕ್ಷ. ಅದ್ಯಾವುದು ಮಾಡದೆ ಆದಾಗ ಮಾಡ್ತೀನಿ, ಹೋದಾಗ ಹೋಗ್ತೀನಿ. ಮಹಾ ಉಗ್ರ ಶಿಕ್ಷೆಯನ್ನು ಹಾಕಿದ್ದಾರೆ. ಯಾಕೆ? ಅದು ಉಗ್ರ ರೂಪ. ಅದಕ್ಕೆ ಅದು ಕೃಷ್ಣರಾಮ ರೂಪ. ಮಂತ್ರ ಬಿಡಬೇಕು ಅಂತ ತಾತ್ಪರ್ಯ ಅಲ್ಲ. ಒಂದು ವೇಳೆ ಅಲ್ಲಿ ಲೋಪದೋಷಗಳಾದಲ್ಲಿ ಪರಮಾತ್ಮ ಕ್ಷಮೆಯನ್ನು ಕೊಡ್ತಾನೆ. ಇಲ್ಲ ಅರ್ಜುನ ಅದೇ ತಾನೇ ಮಾಡಿದ್ದು, ಅವನು ಕ್ಷಮೆಯನ್ನೇ ಬಿಡ್ತಾನೆ. ಸ್ವಾಮಿ ಏಕವಚನದಲ್ಲಿ ಕರಿತೇನೆ, ಅರ್ಧವಚನದಲ್ಲಿ ಕರಿತೇನೆ, ಏನೇನೋ ಬೈದು ಬಿಡ್ತೇನೆ, ಹೇಳೋದು ಕೂಡೋದು ನೈವೇದ್ಯ ಸಹಿತ ಸರಿಯಾಗಿಡಕ್ ಬರಲ್ಲ. ಸರಿಯಾಗಿರ್ತೀವಿ ಅಂತ ಅಂದ್ಕೊಂಡು ಹೋದ್ರು ಯಥಾತತ್ವ ಆಗತ್ತೆ, ಏನೋ ಲೇಟ್ ಆಗತ್ತೆ. ಒಟ್ಟಿನಲ್ಲಿ ನಿನ್ನ ವಿಷಯದಲ್ಲಿ ಟೈಮ್ ಇಲ್ಲ. ದೇವ್ರ ವಿಷಯದಲ್ಲಿ ಎಷ್ಟು ಅನಾಚಾರಗಳನ್ನು ನಾವು ಮಾಡೋದು. ಆದ್ರೆ ಅರ್ಜುನ ಮಾಡಿದ್ದೇನು? ತಚ್ಛಾಮಯೇ ತ್ವಾಮಹಮ ಪ್ರಮೇಯಂ. ಸ್ವಾಮಿ ಅದೆಲ್ಲ ಮಾಡ್ತಿದೀವಿ, ಆದ್ರೆ ಒಂದು ಮಾತ್ರ ಎಕ್ಸ್ಟ್ರಾ ಮಾಡ್ತೀವಿ. ಏನು? ನಿನ್ನ ಕ್ಷಮೆಯನ್ನು ಬೇಡ್ತೀವಿ. ನಮ್ಮ ದೇವರು ಅದಕ್ಕೆ ಸುಲಭ ಅಂತ ಅನ್ನೋದು. ಸುಲಭ ಅಂತಂದ್ರೆ ಹೆಂಗಂದ್ರಂಗಿದ್ರು ಒಪ್ಕೋತಾನಂತಲ್ಲ, ತಪ್ಪುಗಳನ್ನೆಲ್ಲ ಪರಿಹರಿಸುವ ಅದನ್ನೇ ಹೇಳಿದ್ರು, ಪರಿಹಾರವೂ ಮಾಡ್ತಾನೆ ಪರಮಾತ್ಮ. ಅಂತಹ ಸೌಮ್ಯ ರೂಪೇ ಕೃಷ್ಣ ರೂಪ ಅಂತಂದ್ರೆ. ಹಾಗೆ ಅರ್ಜುನ ಹೆದರಿ ಬೆವತು ಹಾಗೆ ಕಕ್ಕಬಿಕ್ಕಿಯಾಗಿ ಕೂತಾಗ ತಾನೇ ಆಶ್ವಾಸನೆ ಮಾಡಲಿಕ್ಕೆ ಹತ್ರ ಹೋಗಿ ಅವನ ಮೈಯೆಲ್ಲ ಸವರ್ಬಿಟ್ಟು ಎಬ್ಬಿಸ್ತಾ ಇದ್ದಾನೆ. ಆವಾಗ ಯಾವಾಗ ಪರಮಾತ್ಮ ಎಬ್ಬಿಸಿದ್ನೋ ಆಗ ಅರ್ಜುನ ನೋಡ್ದ, ಈಗ ಆರಾಮಾಯ್ತು ನನಗೆ ಅಂತ. ದೃಷ್ಟ್ವೇದಂ ಮಾನುಷಂ ರೂಪಂ ತಮ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂಗತಃ. ಶಬ್ದಗಳು ಬಹಳ ಚೆನ್ನಾಗಿ ಈಗ ಜೀವ ಬಂತಪ್ಪ ಅಂತ. ಅದೇ ಸಚೇತಃ ಪ್ರಕೃತಿಂಗತಃ. ಈಗ ಮನಸ್ಸು ಸ್ವಲ್ಪ ಹೌದಾಯಿತು. ಜೀವ ಇದ್ದಲ್ಲಿ ಜೀವ ಇರಲಿಲ್ಲ ಅಂತಾರೆ ಎಷ್ಟೋ ಜನ ಕನ್ನಡದಲ್ಲಿ. ಜೀವದಲ್ಲಿ ಜೀವ ಇತ್ತು ಅಂದ್ರೆ ಜೀವದಲ್ಲಿ ಜೀವ ಇರಲಿಲ್ಲ, ಹಾಗೆ ಒದ್ದಾಡ್ತಾ ಇದ್ದೆ ಅಂತಾರೆ. ಜೀವದಲ್ಲಿ ಜೀವ ಇಲ್ಲ ಅಂತ ಏನ್ರಿ ಅಂತ, ಅಟ್ಟು ಹೆದರಿದ್ದೆ ಅಂತ. ಇವರೇ ಸಚೇತ, ಈಗ ಮನಸ್ಸು ಬಂತು ನನಗೆ ಅಂದ್ರೇನು? ಮನಸ್ಸು ಸಂತುಷ್ಟ ಆಯಿತು. ಪ್ರಕೃತಿಂಗತ, ಈಗ ನನ್ನ ಸ್ವಭಾವಕ್ಕೆ ತಕ್ಕಂಗೆ ನಾವು ವರ್ತಿಸ್ತಾ ಇದ್ದೀನಿ ಅಂತಂದ. ಅರ್ಜುನ ಅಂದ್ರೆ ವಿರಾಜಿ ವೀರ, ಮಹಾಪರಾಕ್ರಮಿ, ಭಯ ಅನ್ನೋದರ ಪರಿಚಯವೇ ಇಲ್ಲದಂತಹ ದೊಡ್ಡ ವೀರ. ಅಂತೂ ಗಡಗಡ ನಡಿ ಕೂತುಬಿಟ್ಟಿದ್ದ ಅಂತ. ಪ್ರಕೃತಿಂಗತ, ಈಗ ನನ್ನ ಸ್ವಭಾವಕ್ಕೆ ನಾವು ಮರಳಿದೆ. ಯಾವಾಗ? ದೃಷ್ಟ್ವೇನಂ ಮಾನುಷಂ ರೂಪಂ. ನಿನ್ನ ಮನುಷ್ಯಾಕಾರದಲ್ಲಿ ಬಂದಿದ್ದೆಲ್ಲ, ಅವ್ರಿಗೆ ಕೊಡೋದು ಹಿಡ್ಕೊಂಡು ಇಲ್ಲಿ ಕೊಡೋದು ಬಂದು ಬಾರ್ಕೊಂಡು ಹಿಡ್ಕೊಂಡು ಬಂದಿದ್ದಲ್ಲ ಪಾಂಚಜನ್ಯ, ಒಂದು ಬಾರ್ಕೊಂಡು. ಮೊದಲೇ ಇದನ್ನು ಹೇಳಿದ್ದ ದೇವರು. ಯಾವಾಗ ಸೇನೆಯನ್ನ ಕೇಳಕ್ ಹೋಗಿರ್ತಾರೋ, ಈ ದುರ್ಯೋಧನ ಮತ್ತೆ ಭಾವಮೈದ ಇಬ್ರು ಹೋಗಿರ್ತಾರಲ್ಲ ಅಲ್ಲಿ ಹೋದಾಗ ಭಾವಮೈದ ಅದ್ರ ಜೊತೆಗೆ ದುರ್ಯೋಧನ ಬೀಗ, ಎಲ್ಲರೂ ಸಂಬಂಧಿಕರೇ ಕೃಷ್ಣನಿಗೆ. ಅರ್ಜುನ ಅಂತೂ ಸರಿನೇ ಸರಿ, ತಂಗಿ ಗಂಡ. ಇನ್ನು ದುರ್ಯೋಧನ ಅಂತೂ ಸಾಕ್ಷಾತ್ ಬೀಗ. ಯಾಕೆಂದ್ರೆ ಸಾಂಬನ ಮಾವ ಲಕ್ಷಣ, ದುರ್ಯೋಧನ ಮಗಳು, ಕೃಷ್ಣನ ಮಗ ಸಾಂಬ, ಅವರಿಬ್ಬರಿಗೂ ವಿವಾಹ. ಒಟ್ಟಿನಲ್ಲಿ ಕೃಷ್ಣನಿಗೂ ದುರ್ಯೋಧನಿಗೂ ಬೀಗತನ ಆಗಿರೋದು. ಹೋಗಿದ್ದಾರೆ ಅಲ್ಲಿ. ಪರಮಾತ್ಮ ಅಂದಿದ್ದೇನು? ಫಸ್ಟ್ ಅರ್ಜುನನಿಗೆ ಏನ್ ಮಾಡ್ದ? ಅವಕಾಶ ಕೊಟ್ಟ. ನೀನ್ ಏನ್ ಕೇಳ್ತೀಯ ಅಂತ ಹೇಳಿ, ಯಾಕೆ ನೀ ಸಣ್ಣವನು,
ವಯಸ್ಸಿನಲ್ಲಿ ನೀನು ದುರ್ಯೋಧನಕ್ಕಿಂತ ಸಣ್ಣವನು, ಸಣ್ಣವರ ಆಸೆಯನ್ನು ಈಡೇರಿಸಬೇಕಾದದ್ದು ಧರ್ಮ. ನೀನು ಕೇಳಿ ಬಿಟ್ಟಿದ್ದನ್ನು ದುರ್ಯೋಧನ ತಗೊಳ್ಳಿ. ದುರ್ಯೋಧನ ಎದೆನೆ ಹೊಡೆದೋಯ್ತು, ಎಲ್ಲಿ ಅವನು ಸೇನೆ ಕೇಳಿಬಿಡ್ತಾನೋ ಅಂತ ಹೇಳಿ. ದೇವರು ಮೊದಲೇ ಅಂದಿದ್ದ, ನೋಡು ಎರಡಿದೆ, ಒಂದು ನಾ ಬರ್ತೇನೆ, ಇಲ್ಲ ನನ್ನ ಸೇನೆ ಬರುತ್ತೆ, ನನ್ನನ್ನು ಆರಿಸ್ಕೊತೀವಿ, ಸೇನೆಯನ್ನು ಆರಿಸ್ಕೊತೀವಿ. ನಾ ಬಂದ್ರೆ ಹೆಂಗ್ ಬರ್ತೀನಿ? ಎಲ್ರಿಗೂ ಆ ಚಕ್ರದ್ದೇ ಭಯ ಇತ್ತು. ಆ ಪಾಂಡವರ ಕೌರವರ ಯುದ್ಧ ತೀರ್ಮಾನ ಆಯ್ತಲ್ಲ, ಕೌರವರ ಸಭೆಯಲ್ಲಿ ಎಲ್ಲ ಸೇರ್ಕೊಂಡು ಎಲ್ಲರೂ ಏನ್ ಯೋಚನೆ ಮಾಡಿದ್ರು? ಪಾಂಡವರು ಅಂತಂದ್ರೆ ಕೃಷ್ಣ ಅವರ ಪಕ್ಷಕ್ಕೆ ಹೋಗೇ ಹೋಗ್ತಾರೆ, ಅವ್ರು ಕರೆದ್ರು ಬರಲ್ಲ. ಯಾಕೆ? ಇಂಥ ಅಯೋಗ್ಯ ಇದ್ದಲ್ಲಿ ಅವ್ರು ಬರೋದೇ ಇಲ್ಲ. ಕೃಷ್ಣನನ್ನ ಎದುರಿಸೋರು ಯಾರು? ಎಲ್ರಿಗೂ ಬರುತ್ತೆ. ಭೀಮನನ್ನ ಎದುರುಗೊಳ್ತೀನಿ ಅಂತ ದುರ್ಯೋಧನ, ಅರ್ಜುನನ ಕಾರಣ ಅಂತಾನೆ, ಮಿಕ್ಕವರು ನೋಡ್ಕೋತಾರೆ. ಕೃಷ್ಣನ್ ಯಾರು ಎದುರುಗೊಳ್ಳೋರು? ಎಲ್ಲರಿಗೂ ಅದೇ ಭಯ. ಯಾಕೆ? ಕೃಷ್ಣ ಅಂತ ಅವನು ತೆಗಿತಾರೆ ಬ್ರಹ್ಮಾಸ್ತ್ರ. ಯಾವುದು? ಅವನು ಎಲ್ಲರೂ ಬ್ರಹ್ಮಾಸ್ತ್ರ ಚಕ್ರ ತೆಗಿತಾರೆ. ಅವನು ಆ ಚಕ್ರವನ್ನು ಯಾರು ಎದುರುಗೊಳ್ಳೋದು ಅಂತ ಎಲ್ಲರೂ ತಲೆಯಲ್ಲಿ. ಕಡೆಗೆ ಅಶ್ವತ್ಥಾಮಾಚಾರ್ಯ ಹೋಗ್ತಾರೆ, ಅವ್ರ ಕೈಲಿ ಏನೂ ಆಗೋದಿಲ್ಲ. ಕಡೆ ದುರ್ಯೋಧನ ಕೃಷ್ಣ ಪರಮಾತ್ಮನ್ನೇ ನಮ್ಮ ಹತ್ರ ಹೆಂಗು ಕೇಳಬೇಕಲ್ಲ, ಏನಾದ್ರೂ ಹೋಗಿ ಸಹಾಯ ಯುದ್ಧ ಅಂತ ಆಗ್ತಿದ್ದ ಕೇಳೋ ನೆಪದಲ್ಲಿ ಹೋದಾಗ ದೇವರು ಅಂದ್ಬಿಡ್ತಾರೆ, ನಾನು ಆಯುಧ ಹಿಡಿಯಲ್ಲ. ಎಲ್ಲರೂ ತಲೆಯಲ್ಲೇನು? ಕೃಷ್ಣಂದೇನು ಶಕ್ತಿ ಇಲ್ಲ, ಅದೇನೋ ಚಕ್ರ ಹಿಡ್ಕೊಂಡಿದ್ದಾಗ ಅದಕ್ಕೆ ಹಾರಾಡ್ತಾನೆ ಅಂತಿತ್ತು. ಪರಮಾತ್ಮನ ಕಾಲವಸ್ತು ಲೋಕಕ್ಷೇತ್ರ ಪ್ರವೃತ್ತ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ. ನನ್ನಿಂದಾಗಿ ಚಕ್ರಕ್ಕೆ ಶಕ್ತಿನೇ ಹೊರತು ಚಕ್ರದಿಂದ ನನಗೆ ಶಕ್ತಿ ಅಲ್ಲ. ಚಕ್ರ ಅಂದ್ರೆ ಬೇರೆ ಯಾರು ಅಲ್ಲ, ಸಾಕ್ಷಾತ್ ದುರ್ಗಾದೇವಿನೇ ಚಕ್ರ. ಅವಳಿಗೆ ನಾನು ಬಲ ಪ್ರಚೋದಕ, ಶಕ್ತಿ ಪ್ರಚೋದಕ. ಅವಳಿಂದ ನನಗೇನು ಇಲ್ಲ. ಅದೇನೋ ಚಕ್ರ ಹಿಡಿತೀನಿ ಅಂತ ಹೆದರ್ತಿದ್ದೀರಲ್ಲಪ್ಪ, ಸರಿ ಚಕ್ರ ಹಿಡಿಯಲ್ಲ. ಮತ್ತೆ ಹೆಂಗ್ ಬರ್ತೀಯ? ಬಾರ್ಕೋದು, ರಥ ಹೊಡಿಲಿಕ್ಕೆ, ಕುದುರೆ ಹೊಡಿಲಿಕ್ಕೆ ಒಂದು ಬಾರ್ಕೋದು, ಇನ್ನೊಂದು ಪಾಂಚಜನ್ಯ ಊದ್ಲಕ್ಕೆ. ಇಷ್ಟೇ. ಒಂದು ಕಡೆ ನಾನು ನಿರಾಯುಧನಾಗಿರುವಂತಹ ವ್ಯಕ್ತಿ, ಇನ್ನೊಂದು ಕಡೆ ನನ್ನ ಸೇನಾ, ನಾರಾಯಣಿ ಸೇನಾ. ಯಾವುದು ಬೇಕು? ಅಷ್ಟು ಅವಕಾಶ ಅರ್ಜುನನಿಗೆ. ದುರ್ಯೋಧನ ಎಲ್ಲಿ ಸೇನಾ ಕೇಳ್ತಾನೆ, ಏನು ಮಾಡಬೇಕು? ಕೃಷ್ಣನ್ ತಗೊಂಡು ಯುದ್ಧ ಮಾಡಲ್ಲ, ಏನು ಮಾಡಲ್ಲ, ತಗೊಂಡು ಏನ್ ಮಾಡ್ಲಿ ಅಂತ. ಅರ್ಜುನ ಅಂತಿದ್ದೇನವಾಗಿ, ನೀನಿದ್ರು ಸಾಕು, ಎಲ್ಲ ಕಾರ್ಯ ನಡೆಯುತ್ತೆ. ಹಾಗೆಲ್ಲ ನಡೆದಿದೆ ಉದ್ಯೋಗ ಪರ್ವದಲ್ಲೆಲ್ಲ. ಅದರಲ್ಲಿ ಏನ್ ಗೊತ್ತಾಯ್ತು? ಆ ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ಏನು ನಡೆಯಲ್ಲ ಮಾಡಲ್ಲ ಅಂತಾನೆ ಎಲ್ಲ ತಲೆಯಲ್ಲೂ ಇದ್ದದ್ದು. ಆಯ್ತಲ್ಲ, ಯುದ್ಧದಲ್ಲೆಲ್ಲ ತೋರಿಸಿಟ್ಟ. 10 ದಿನ ಆದ್ಮೇಲೆ ಇವೆಲ್ಲ ಕಥೆ ಹೇಳ್ತಾ ಇರೋದು ಸಂಜಯ ಯಾರಿಗೆ? ಆ ಧೃತರಾಷ್ಟ್ರನಿಗೆ. ಏನೂ ಮಾಡಲ್ಲ ಅಂತ ಬಂದ ಭೀಷ್ಮಾಚಾರ್ಯ ಹೊರತಾಗ್ತಾರೆ. ಇವೆಲ್ಲ ಅಭಿಪ್ರಾಯ ಇಟ್ಕೊಂಡು ಮಾತಾಡ್ತಾ ಇದ್ದಾರಲ್ಲಿ ಸಂಜಯ. ಭೀಷ್ಮಾಚಾರ್ಯರಿಗೆ ಮೃತ್ಯುವೇ ಅವ್ರು ಕರೆದ್ರೆ ಬರ್ಬೇಕು, ಇಲ್ಲ ಅಂತ ಬರಂಗಿಲ್ಲ. ಇಚ್ಛಾಮರಣ ಅಂಥ ಒಂದು ಮಹಾ ಸ್ವಭಾವದವರು ಅವರೆಲ್ಲ ಬಿದ್ದೋದು. ಅದಾದ್ಮೇಲೆ ಇಷ್ಟು ಹೇಳ್ತಾ ಇದ್ದಾನೆ, ದೇವರಿಗೆ ಏನ್ ಮಾಡ್ತಾನೆ ಹೇಳಲಿಕ್ಕೆ ಬರಲ್ಲ. ಮಾನುಷ ರೂಪ ಅಂತ ಹೆಸರುಗಷ್ಟೇ. ಆದರೆ ಮಾನುಷ ಅನ್ನೋ ಶಬ್ದಕ್ಕೆ ಏನರ್ಥ ಗೊತ್ತೇನು? ಮನುಷ್ಯರ ಆಕೃತಿಯಲ್ಲಿ ಬಂದಿದ್ದಾನಷ್ಟೇ. ದೃಷ್ಟೇರಂ ಮಾನುಷಂ ರೂಪಂ, ಮನುಷ್ಯಾಕೃತಿಯಲ್ಲಿ ಬಂದಿದ್ದಾನೆ. ಅದನ್ನ ನೋಡ್ದ. ಅದನ್ನು ನೋಡಿ ಅರ್ಜುನನಿಗೆ ಈಗ ಜೀವಕ್ಕೆ ಜೀವ ಬಂತು ಅಂತಾನೆ. ಸೌಮ್ಯಂ ಅನ್ನ ಮುಂಚೆ ನೋಡಿದ ರೂಪ ಇತ್ತಲ್ಲ, ಮಹಾ ಉಗ್ರ ಇತ್ತದು ವಿಶ್ವರೂಪ, ಸಾಕಾಗೋಗಿತ್ತು. ಈಗ ನಮಗೆ ಆ ಸೌಮ್ಯ ರೂಪ, ಆ ಕೊಡಲು, ಆ ಬಾರ್ಕೋದು ಹಿಡ್ಕೊಂಡು ಬಂದಿದೆಯಲ್ಲ ಪಾಂಚಜನ್ಯ, ಇವಾಗ ನನಗೇನಾಯ್ತು? ಸಚೇತಾಹ ಪ್ರಕೃತಿಂಗತಃ, ನನ್ನ ಸ್ವಭಾವ ಇವಾಗ ಮರಳಿಸುತ್ತೆ, ವಾಪಸ್ ಬರುತ್ತದು. ಅದೇನೋ ಧೀರನಾಗಿ ನಾ ಯುದ್ಧ ಮಾಡ್ತೀನಿ ಹಾರಾಡಿದ್ನಲ್ಲ ಅರ್ಜುನ, ಈಗ ನನ್ನ ಸ್ವಭಾವ ನನಗೆ ಮರಳಿ ಬರುತ್ತೆ. ಮನಸ್ಸು ಇವಾಗ ನನಗೆ ಪ್ರಸನ್ನ ಆಯಿತು. ಪರಮಾತ್ಮನ ರೂಪವನ್ನು ನೋಡಿದ್ರೆ ಹಾಗಾಗುತ್ತೆ. ಇದ್ದ ಭಯವೇ, ಸಂಸಾರ ಭಯವೇ ಹೋಗುತ್ತೆ. ಈ ಭಯ ಇಲ್ಲ ಯಾವ ಲೆಕ್ಕ. ಅಂತಹ ಪರಮಾತ್ಮನ ರೂಪವನ್ನು ಆತ ಕಂಡಿದ್ದಾನೆ. ಇದನ್ನ ಸಂಜಯ ತಿಳಿಸ್ತಾ ಇದ್ದಾನೆ ಅರ್ಜುನ ನೋಡಿದ್ದನ್ನ. ಪುನಃ ಅರ್ಜುನ ಯಾವಾಗ ಆರಾಮಾಯ್ತು ನನಗೆ ಈ ನಿನ್ನ ರೂಪವನ್ನು ನೋಡಿ ಅಂತ ಅಂತಿದ್ದಾನೋ, ಪರಮಾತ್ಮ ಪುನಃ 4 ಮಾತು ಹೇಳ್ತಾನೆ ಅವನಿಗೆ. ಅರ್ಜುನ, ನೀನೀಗೇನು ನೋಡಿದೆಯಲ್ಲ ರೂಪ, ಇದಕ್ಕೆ ಸುಲಭ ಅಲ್ಲ. ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಅರ್ಜುನ, ನೀನೇನು ನೋಡಿದ್ದೀಯಲ್ಲ ಈ ರೂಪ, ನಿನಗಿದನ್ನ ಭಯಂಕರವಾಗಿ ನಾನು ತೋರಿಸಿದೆ. ಅದಕ್ಕೇನಾದ್ರು ಕಾರಣ ಇರಬೇಕಲ್ಲ. ಆರಾಮಾಗಿ ತೋರಿಸ್ಬೋದಿತ್ತು, ನಿನಗೇನು ಹೆದರಿಕೆ ಆಗದೇ ಇರೋ ಹಾಗೆ ಈ ರೂಪ ತೋರಿಸ್ಬೋದಿತ್ತಲ್ಲ. ಯಾಕೆ ನಾನು ಹೆಂಗೆ ತೋರಿಸ್ತಿಲ್ಲ? ಕಾರಣ ಹೇಳ್ತಾನೆ. ಸುದುರ್ದರ್ಶವಿದಂ
ರೂಪಂ ದೃಷ್ಟವಾನಸಿ ಯನ್ಮಮ. ಈ ರೂಪ ಏನಿದೆಯಲ್ಲ ವಿಶ್ವರೂಪ, ಅದನ್ನೀಗ ನೀನು ನೋಡಿದ್ದೀಯ. ಅದು ಎಂತಾದ್ರು ಗೊತ್ತೇನು? ಸುದುರ್ದರ್ಶನ್. ಕೆಲವರು ಅದನ್ನು ಆರಾಮಾಗಿ ನೋಡ್ತಾರೆ, ಸುದರ್ಶನ್. ಕೆಲವರಿಗೆ ಸುದುರ್ದರ್ಶನ್, ಆರಾಮಾಗಿ ಕಷ್ಟಪಟ್ಟು ನೋಡ್ತಾರೆ. ಇನ್ನಿಂಥರ ನೀನು ಬಹಳ ಖುಷಿಯಾಗಿ ನೋಡ್ದಿ, ಶುರುನಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಕರಾಳಕ್ಕೆ ನೋಡಿ ಗೋವಿಂದ ನಮಸ್ಕಾರ ಆಗ್ತೀವಿ. ಕೆಲವರಿಗೆ ಆರಾಮಾಗಿ ಆ ರೂಪ ಕಾಣುತ್ತೆ. ಹೇಗೆ? ಬ್ರಹ್ಮಾದಿ ದೇವತೆಗಳು, ಅವರಿಗೆ ಯಾವ ರೀತಿಯಾದ ಅಜ್ಞಾನದ ಲೇಷವೂ ಇಲ್ಲ. ಪರಮಾತ್ಮ ಹೆಂಗೆ ಕಾಣಲಿ, ಇವರು ಪರಮಾತ್ಮನ ಉಪಾಸನೆ ಮಾಡುವ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ. ಅದಕ್ಕೆ ಬ್ರಹ್ಮದೇವರು ಅಷ್ಟು ದೊಡ್ಡವರು ಅಂತ ಅನ್ನೋದು. ಆದ್ರೆ ನಿಮ್ಮಂಥವರಂತ ಬಂದಾಗ ಹೇಗಾಗುತ್ತೆ? ಸುದುರ್ದರ್ಶನ್, ಸುಖವಾಗಿ ನೋಡ್ತಾರೆ, ಕಷ್ಟಪಟ್ಟು ನೋಡ್ತಾರೆ, ಬಟ್ ನೋಡ್ತಾರೆ. ಇನ್ನು ಕೆಲವರಿಗೆ ದುರ್ದರ್ಶನ್, ಕಾಣೋದೇ ಇಲ್ಲ ರೂಪ. ಯಾಕಿಂದ ಹೇಳಿದ್ದಾರೆ ಅದನ್ನು, ನಿನಗಿಂತ ಕೆಳಗಿನವ್ರಿಗಂತೂ ಏನು ಜಪ್ಪಯ್ಯ ಅಂದ್ರೂ ಆ ರೂಪ ಕಾಣೋದೇ ಇಲ್ಲ. ಅಂಥ ರೂಪವನ್ನು ನಾನಿನ್ನು ತೋರಿಸಿದ್ದೀನಿ ಇವಾಗ. ಅಷ್ಟೇ ಅಲ್ಲ, ಈ ರೂಪ ಎಂಥದ್ದು ಗೊತ್ತೇನು? ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಈ ರೂಪವನ್ನು ನೋಡಬೇಕು ಅಂತ ಹೇಳಿ ಎಲ್ಲ ದೇವತೆಗಳು ಕೂಡ ಅಪೇಕ್ಷೆ ಪಡ್ತಾನೆ ಇದ್ದಾರೆ. ಅಂಥ ರೂಪ ನಾನಿನ್ನು ತೋರಿಸ್ತಾ ಇರೋದು. ಅವರವರ ಯೋಗ್ಯತೆಗೆ ತಕ್ಕಂತೆ ನಾವು ವಿಶ್ವರೂಪವನ್ನು ಕಾಣಬೇಕು. ಇದೆಲ್ಲ ದೇವತೆಗಳ ಸಾಮರ್ಥ್ಯ, ವ್ಯಾಪ್ತ ಚಿಂತನೆ. ಅರ್ಥಾತ್ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಹೇಗೆ ಸಂವಿಧಾನ ಇಟ್ಟಿದ್ದಾನೆ ಅಂತ ಹೇಳಿ ಒಂದೊಂದು ಪದಾರ್ಥದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತು ಪರಮಾತ್ಮನ ಒಂದು ದೊಡ್ಡ ದಿವ್ಯ ಅಧಿಷ್ಠಾನ ಅಂತ ತಿಳಿದು ಉಪಾಸನೆ ಮಾಡುವಂತಹ ಯೋಗ್ಯತೆ ಇದೆಯಲ್ಲ, ದೇವತೆಗಳಿಗೆ ಸಂಬಂಧಪಟ್ಟಿತ್ತು. ಅದು ಕೂಡ ದೇವತೆಗಳಲ್ಲಿ ಅನೇಕ ತಾರತಮ್ಯ ಇದೆ. ಒಬ್ಬ ದೇವತೆ ಕಂಡಂತೆ ಅವನ ಕಕ್ಷೆಯಲ್ಲಿರೋರು ಕಂಡಂತೆ ಅವರಿಗಿಂತ ಉತ್ತಮರು ಕಾಣಲ್ಲ. ಅಂದ್ರೆ ಅಷ್ಟೇ ಕಾಣಲ್ಲ ಅಂತ ಅರ್ಥ, ಅದಕ್ಕಿಂತ ಹೆಚ್ಚು ಕಾಣ್ತಾರೆ. ಅವರಿಗಿಂತ ಕೆಳಗಿನವರಂತೂ ಅವರು ಕಂಡಿದ್ದು ಕಾಣೋದೇ ಇಲ್ಲ, ಅವರಿಗಿಂತ ಕಡಿಮೆ ಕಾಣ್ತಾರೆ. ಅವರು ಕೂಡ ಈ ವಿಶ್ವರೂಪವನ್ನ ತಮ್ಮ ತಮ್ಮ ಯೋಗ್ಯತಾನುಸಾರ ಕಾಣಬೇಕು ಅಂತ ನಿತ್ಯ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಂತಹ ದುರ್ದರ್ಶವಾದ, ಕಾಣಲಿಕ್ಕೆ ಬಹಳ ಕಷ್ಟಪಡಬೇಕಾದಂತಹ ರೂಪವನ್ನ ನಿನಗೆ ನಾನು ತೋರಿಸಿದ್ದೇನೆ ಅರ್ಜುನ. ಆದ್ದರಿಂದ ನೀನು ಈ ರೂಪದ ಮಹತ್ವವನ್ನು ಅರ್ಥ ಮಾಡಕೋ. ಈ ರೂಪ ನಿನ್ನಿಂದ ಯಾವಾಗಲೂ ಧ್ಯೇಯ, ಇವೆಲ್ಲ ಅಲ್ಲಿಗೆ ಮುಟ್ಟುತ್ತೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಕೃಷ್ಣ? ನನ್ನನ್ನ ಕಾಣಬೇಕು, ಇದೇ ಸಂಸಾರದ ಒಂದು ಮೋಚನಕ್ಕಿರುವ ಉಪಾಯ. ನನ್ನ ಕಾಣೋದು ಅಂತಂದ್ರೆ ಎಲ್ಲೋ ಪಿಳಿ ಪಿಳಿ ಕಂಡುಬಿಟ್ಟು ನೋಡೋದಲ್ಲ, ನನ್ನನ್ನ ಹೃದಯ ಕಮಲದಲ್ಲಿ ಕಾಣಬೇಕು. ಇದು ಸಾಮಾನ್ಯ ಜೀವರಾಶಿಗಳಿಗಿದು, ಎಲ್ಲರಿಗೂ ಹೃದಯ ಕಮಲದಲ್ಲೇ ಅಂತಲ್ಲ, ಅವರವರ ಯೋಗ್ಯತಾನುಸಾರ ಕೆಲವರು ಬದಲಾಗತ್ತೆ. ದೇವತೆಗಳಂತೂ ಅವರವರು ವ್ಯಾಪ್ತೋಪಾಸಕರು, ಎಲ್ಲ ಕಡೆ ಪರಮಾತ್ಮನನ್ನ ಕಾಣುವಂತಹ ಸಾಮರ್ಥ್ಯ ಅವರದ್ದು. ಆ ರೂಪವನ್ನು ಅವರು ಚಿಂತನೆಯನ್ನು ಮಾಡಬೇಕಾಗತ್ತೆ. ಅದು ದೇವತೆಗಳ ಸಾಮರ್ಥ್ಯ. ಅಪರೋಕ್ಷ ಜ್ಞಾನ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿರುತ್ತೆ. ಅಂತ ನನ್ನ ನಿಮಗೆ ಯೋಗ್ಯವಾದ ರೂಪ ಏನಿದೆಯೋ ಅದನ್ನ ಕಾಣೋದು ಯಾವಾಗಲೂ ಸಾಧನೆ ಆಗಿರುತ್ತೆ. ಅದಕ್ಕೆ ಧ್ಯಾನ ಮುಖ್ಯ ಅಂತ ಏನು ಹಿಂದೆ ಹೇಳ್ತಾ ಬಂದಿದ್ದ. ಅಲ್ಲಿ ಸಾಮಾನ್ಯ ಜೀವರಾಶಿಗಳಿಗೆ ಅವರ ಹೃದಯ ಕಮಲದಲ್ಲಿ ನಾನು ದರ್ಶನವನ್ನು ಕೊಟ್ರೆ, ನಿನ್ನಂಥವನು ಅಷ್ಟೇ ಧ್ಯಾನ ಮಾಡೋದು ಸಾಲದು. ಎಷ್ಟು ಮಾಡಬೇಕು? ಇಂತಹ ವಿಶ್ವರೂಪವನ್ನು ಧ್ಯಾನ ಮಾಡಬೇಕು. ನೀನು ಅಂತ ದೊಡ್ಡ ಅಧಿಕಾರಿ ಅಂತ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೆ ಏನು ಹೇಳ್ತಾ ಇದ್ದಾನೆ? ಭಗವದ್ಗೀತೆ ಅನ್ನೋದು ಕೇವಲ ಸಾಮಾನ್ಯ ಜೀವರಾಶಿಗಳಿಗೆ ಅಷ್ಟೇ ಅಲ್ಲ, ಎಲ್ಲಾ ದೇವತೆಗಳಿಗೂ ಮಾಡ್ತಿರುವ ಉಪದೇಶ ಇದು. ಅಲ್ಲಿ ವಿಭೂತಿ ರೂಪಗಳನ್ನ ಹೇಳಿದ್ದೇ ಅಂತಹ ಯೋಗ್ಯ ದೇವತೆಗಳು ಅಂತಂತ ಅಧಿಷ್ಠಾನದಲ್ಲಿ ಪರಮಾತ್ಮನನ್ನ ಕಾಣಲಿ ಅಂತ. ಅಹಂ ಅಹಂ ಯಜ್ಞ, ಅಥವಾ ವಿಭೂತಿ ಯೋಗದಲ್ಲಿ ಅಶ್ವತ್ಥ, ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ನಾನು ಇದ್ದ ದೇವತೆಗಳಲ್ಲೆಲ್ಲ ವಾಸವ, ಆದಿತ್ಯನಾಮಹಂ ವಿಷ್ಣು, ಇವೆಲ್ಲ ಯಾಕೆ ಹೇಳಿದ್ದು ಪರಮಾತ್ಮ? ಅಂತಹ ಜೀವರಾಶಿಗಳಿದ್ದಾರೆ, ಅವರು ಅಂತ ಅಧಿಷ್ಠಾನದಲ್ಲೇ ಪರಮಾತ್ಮನನ್ನ ಕಂಡು ಅಪರೋಕ್ಷ ಜ್ಞಾನಿಗಳು ಅಂತಾಗಬೇಕು. ಅಥವಾ ಅಪರೋಕ್ಷ ಜ್ಞಾನಿಗಳಾಗಿದ್ರು ಆ ರೂಪದ ವಿಶೇಷ ಉಪಾಸನೆಯನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಆ ವಿಭೂತಿ ರೂಪಗಳನ್ನೆಲ್ಲ ಹೇಳಿದ್ದು. ಅದಕ್ಕೆ ಕಡೆಗೆ ಅರ್ಜುನನಿಗೆ ಏನಂದ? ಅರ್ಜುನ, ಇದರಿಂದ ನಿನಗೇನು ಪ್ರಯೋಜನ ಅಂತಾರೆ. ಯಾಕೆಂದ್ರೆ ನೀನು ಎಲ್ಲ ಉತ್ತಮಾಧಿಕಾರಿ, ನೀನು ಇಂದ್ರಾಂಶ. ಈಗೇನೇನು ಹೇಳಿದ್ದೇನೋ ವಿಭೂತಿ ರೂಪಗಳು ಅಂತ ಹೇಳಿ ಅದು ಪುಟ್ಟ ಪುಟ್ಟ ಅಧಿಷ್ಠಾನಗಳಲ್ಲಿ ನನ್ನನ್ನು ಕಂಡು ಸಾಧನೆ ಮಾಡೋರು ನನ್ನ ಸೀಮಿತ ಆಗತ್ತೆ. ಅದು ನೀನು ಹಂಗಲ್ಲ. ಇಡೀ ಜಗತ್ತಿನಲ್ಲಿ ಒಂದೇ ರೂಪದಿಂದ ನಾನೇನು ವ್ಯಾಪಿಸಿದ್ದೇನೋ ಆ ವಿಶ್ವರೂಪ ಅಂತ ಹೇಳಿದ್ರೆ ಅದು ನಿನ್ನ ಧ್ಯಾನಕ್ಕೆ ಬೇಕಾದಂತಹ ರೂಪ.
ಅದಕ್ಕಿಷ್ಟೆಲ್ಲ ತೋರಿಸಿದ್ದು, ಅದಕ್ಕಿಷ್ಟೆಲ್ಲ ಪರಮಾತ್ಮ ಅರ್ಜುನಿಗೆ ಹೆದರಿದ್ರು ಕೂಡ ಸಾಗರಿಸಿ ಸಮಾಧಾನ ಮಾಡಿ ನೋಡಪ್ಪ ನೋಡಿ ನಿಂತಿದ್ದು ಅಂತ ತಿಳಿಸ್ಕೊಟ್ಟಿದ್ದು. ಇಲ್ಲಿದ್ರೆ ಯಾಕೆ ಹೆದರ್ಕೊಂಡೆ ಬಿಡು ನೋಡ್ಬೇಡ ಅಂತ ತೆಗೆದುಬಿಡ್ಬೋದಿತ್ತಲ್ಲ ದೇವರು. ಭಯ ಆಗ್ತಿದೆಯಪ್ಪ ಸರಿ ಹೋಗಿ ಬಿಡು ತೆಗೆದುಬಿಡ್ಬೋದು, ತೆಗೆಯಲಿಲ್ಲ. ನಿನಗೆ ಯೋಗ್ಯವಾದ ರೂಪ ಇದು, ಈ ರೂಪ ನೀನು ಕಾಣಬೇಕಾದದ್ದು. ವಿಶ್ವರೂಪ ವಿಶ್ವರೂಪ ಅಂತ ಹೇಳಿ ಅನೇಕ ಬಾರಿ ಬಂದಿದ್ರು. ಇಲ್ಲೆಲ್ಲ ನಮ್ಗೆ ರಹಸ್ಯ ಗೊತ್ತಾಗುತ್ತೆ. ಧೃತರಾಷ್ಟ್ರನಿಗೆ ಆ ಕಾಲದಲ್ಲಿ ಉದ್ಯೋಗ ವರ್ಗದಲ್ಲಿ ತೋರಿಸಿದ ವಿಶ್ವರೂಪನೇ ಬೇರೆ. ಅಲ್ಲೂ ಕೂಡ ಅವರವರ ಯೋಗ್ಯತಾನುಸಾರನೇ ಕಂಡಿದ್ದು. ಭೀಷ್ಮಾಚಾರ್ಯ ಅವರ ಯೋಗ್ಯತಾನುಸಾರ ನೋಡಿದ್ರು, ದ್ರೋಣಾಚಾರ್ಯ ಅವರ ಯೋಗ್ಯತಾನುಸಾರ, ಧೃತರಾಷ್ಟ್ರ ಅವರ ಯೋಗ್ಯತಾನುಸಾರ, ಅವರವರ ಯೋಗ್ಯತಾನುಸಾರನೇ ಪರಮಾತ್ಮ ಅನ್ನು ತೋರಿಸಿರೋದು. ಹಾಗೋ ಇಲ್ಲೂ ಕೂಡ ಪರಮಾತ್ಮ ಏನ್ ತೋರಿಸಿದ್ದಾನೆ, ಅರ್ಜುನ ನೀನ್ ಇಂದ್ರಾಂಶ ನಿನ್ನ ಯೋಗ್ಯತಾನುಸಾರ ನನಗೆ ತೋರಿಸಿದ್ದೇನೆ ಅಂತಂತಾನೆ. ಅದಕ್ಕೆ ಅಂದಿದ್ದು ಇದು ಸುದೂರದರ್ಶನ್, ಎಲ್ಲರಿಗೂ ಕೂಡ ನೋಡ್ಲಿಕ್ಕೆ ಆಗಲ್ಲ. ಇದು ನಾನು ಅಪೇಕ್ಷೆ ಪಟ್ಟರೆ ಮಾತ್ರ ಸಾಧ್ಯವಾಗುವಂತಹ ದರ್ಶನ. ವಿಶ್ವರೂಪ ತನಕ ಯಾಕೆ ತಿರುಪತಿಗೆ ಹೋದ್ರೆ ದರ್ಶನ ಆಗಲ್ಲ, ಅವನ ಮನಸ್ಸಿಗಿದ್ರೆ ಅವನ ರೂಪ ದರ್ಶನ ಆಗೋಲ್ಲ. ಅವರವರ ಅನುಭವದಲ್ಲೇ ಬರುವಂತಹ ಅಂಶ ಇದು. ಮಧ್ಯದ ತಾನೆ ಎಷ್ಟೋ ಸರ್ತಿ ಟಿಕೆಟ್ ಹರ್ಕೊಂಡು ಹೋಗಿರ್ತೀವಿ, ದಾರಿಸ್ತೇ ಆಗಲ್ಲ. ಎಷ್ಟೋ ಬಾರಿ ಆಗೋದೇ ನೋಡ್ಕೊಂಡು ಕ್ಯೂ ನಿಂತಿರ್ತೀವಿ, ಅರ್ಧ ಗಂಟೆ ಬಂದ್ಬಿಡ್ತೀವಿ ಹೊರಗೆ. ಅಂದ್ರೆ ತಾತ್ಪರ್ಯ, ಸಾಲಿಗ್ರಾಮ ಶಿಲಾದಲ್ಲಿ ಸನ್ನಿಹಿತನಾದ ಪರಮಾತ್ಮನ ದರ್ಶನ ಆಗೋದೇ ಅವನ ಇಚ್ಛೆಗೆ ಅನುಗುಣವಾಗಿ ಅಂತಿದ್ದಾಗ, ಇನ್ನ ಅಪ್ರಾಕೃತ ಚಿದಾನಂದ ರೂಪಿಯಾದ ಆ ಪರಮಾತ್ಮನ ಹೃತ್ಕಮಲದಲ್ಲೋ ಹೊರಗೋ ಒಂದು ದರ್ಶನ ಆಗಬೇಕು ಅಂತಂದ್ರೆ ಅವನ ಪ್ರಸಾದ ಎಷ್ಟು ಅವಶ್ಯಕ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಸಮಾಜದ ಮಧ್ಯೆ ನಮ್ಮನ್ನು ಇಟ್ಟಿರೋದು ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋಕೆ ಅನ್ನೋದು ಸಹಿತ ಇದರಿಂದಲೇ ಗೊತ್ತಾಗುತ್ತೆ. ನಮಗೆ ದೇವರು ಕಾಣಿಸ್ತಿಲ್ಲ ಯಾಕ್ರಿ, ಕಾಣಿಸ್ತಿಲ್ಲ ಯಾಕ್ರಿ ನಾನು ಅನ್ಕೋತೀವಲ್ಲ. ಇಷ್ಟೆಲ್ಲ ಉಪನ್ಯಾಸ ಕೇಳಿದ್ವಿ, ದೇವ್ರು ಯಾಕೆ ಕಾಣ ದರ್ಶನನೇ ಆಗಲ್ಲ ತಿರುಪತಿ ಸರಿಯಾಗಿ. ಅದಕ್ಕೆ ನೋಡ್ರಿ, ಹಿಂದೆ ಜ್ಞಾನಿಗಳೆಲ್ಲ ತಿರುಪತಿಗೆ ಹೋದ್ರೆ ಏನ್ ಕಥೆ ಕೇಳ್ತೀವಿ, ದೇವರು ಕರೆಸ್ಕೊಂಡವರನ್ನ ಅಂತ ಕೇಳ್ತೀವಿ. ಪುರಂದರದಾಸರಿದ್ರೆ ನೀ ಬಾ ನನ್ ನೋಡು ಬಾ, ದೇವರು ಕರೆಸ್ಕೊತಾನೆ. ವಿಜಯದಾಸರು ಬಾ ನೀ ಬಾ, ನೀನು ಬರಬೇಕು ದರ್ಶನಕ್ಕೆ. ಯಾರ್ಯಾರೋ ಬಂದು ಹೋಗೋದಲ್ಲ ನಾಮ ಹಾಕೊಂಡು, ನೀ ಬರಬೇಕು. ಅದಕ್ಕೆ ದಾಸರಾಯರಲ್ಲಿ ಏನ್ ಹಾಡು ಮಾಡಿದ್ದು, ನಿನ್ನ ದರ್ಶನಕ್ಕಾಗಿ ನಾ ಬಂದಿಲ್ಲ, ನಿನ್ನ ಭಕ್ತರನ್ನು ನೋಡಕ್ ನಾ ಬಂದಿದ್ದೀನಿ. ಅಷ್ಟೆಲ್ಲ ಯಾಕೆ ಹಾಡು ಮಾಡ್ತಾರೆ? ಅವರಷ್ಟೇ ಬಾಯ್ಬಿಟ್ಟು ಹೇಳ್ಬೇಕಂದ್ರೆ ದೇವರು ಅವ್ರ ಮೇಲೆ ಎಷ್ಟು ಪ್ರಸನ್ನತೆಯನ್ನು ಬೀರಿರ್ಬೇಕು. ಅವನು ಪ್ರಸನ್ನನಾದ್ರೆ ಮಾತ್ರ ಅವನ ದರ್ಶನ. ಹೊರಗೇನೆ ಆಗಿದ್ದಾಗ ಕಿವು ಆ ವಿಶ್ವರೂಪಾದಿಗಳ ದರ್ಶನದಲ್ಲಿ. ಆದ್ದರಿಂದ ಹಾಗೆ ಹೀಗೆಲ್ಲ ನಾವು ಪ್ರಯತ್ನ ಪಡ್ತೀವಿ ಅಂತಂದ್ರೆ ಆಗೋದಲ್ಲ. ಅದನ್ನೇ ಅಂತಾನೆ, ನಾಹಂ ಹೋಗಪ್ಪ ನಮಗೆ ಬೇಕಾದಂತಹ ರೂಪದ ದರ್ಶನ ಆಗತ್ತಾ? ಅವಲ್ಲ ಅರ್ಜುನಂಗಾಗೋದು ಬೇಡ, ನೀನೇ ಎಷ್ಟು ಒತ್ತಿ ಶಕ್ಯನೇ ಇಲ್ಲ ಅಂದ್ಬಿಟ್ಟಿದ್ದೆ ಅಂತ ನಾವು ಪ್ರಯತ್ನ ಪಡೋದೇ ವ್ಯರ್ಥ. ಪ್ರಯತ್ನ ಪಡಲೂಬಾರದು, ಅದೊಂದು ವಿಷಯ. ನಮ್ಮ ಯೋಗ್ಯತೆಗೆ ಮೀರಿದಂತಹ ಅಂಶಕ್ಕೆ ನಾವು ಪ್ರಯತ್ನ ಪಡೋದೇ ತಪ್ಪು. ಈ ಮಾತನ್ನ ಶಾಸ್ತ್ರದಲ್ಲೇ ಹೇಳ್ತಾರೆ, ಅಯೋಗ್ಯ ಮಿಚ್ಚನ್ ಪುರುಷ ಪದದೇವನ ಸಂಶಯ. ಇದ್ದ ಸ್ಥಾನದಿಂದ ಕೆಳಗೆ ಬಿದ್ದೋಗ್ತಾನ. ಮತ್ತೆ ಎದ್ದು ಬರೋದೇ ಕಷ್ಟ. ದಕ್ಷ ಪ್ರಜಾಪತಿ ಮುಂತಾದವರ ಕಥೆಯಲ್ಲ ಅದನ್ನೇ ನಾವು ಕೇಳುವಂತಹದ್ದು. ತನಗೆ ಯೋಗ್ಯವಲ್ಲದ ಕೆಲಸವನ್ನು ಮಾಡದ ಅಂತ ಬೀಳ್ತಾನೆ. ಸರಿ, ನೀನು ಹೇಳಿದ್ದೀಯ ವಿಶ್ವರೂಪಾದಿಗಳಿಗೆಲ್ಲ ನಿಮ್ಗೆ ಅರ್ಹತೆ ಇಲ್ಲ, ಬೇಡ. ನಮಗೆ ಬೇಕಾಗಿರೋ ರೂಪವನ್ನು ನಾವು ನೋಡ್ಲಿಕ್ಕೆ ಪ್ರಯತ್ನ ಪಟ್ರೆ ಆಗತ್ತೇನೋ? ನಾವೇ ಪ್ರಯತ್ನ ಪಟ್ರೆ ಆಗತ್ತೇನೋ? ನಾವೇ ಅಂತ ಬಂದ್ರೆ ಹೋಯ್ತು. ಮೊದಲನೇದಾಗಿ ನಾವೇ ಪ್ರಯತ್ನ ಪಟ್ರೆ ಆಗತ್ತೆ. ಏನ್ ಮಾಡ್ತೀರಾ ನೀವು ಪ್ರಯತ್ನ ಮಾಡೋದು? ಓದ್ತೀವಿ, ನೀವೇ ಹೇಳ್ತೀರ ಶ್ರೋತವ್ಯ ಮಂತವ್ಯ ಜಿಜ್ಞಾಸಿತವ್ಯ ಹೇಳ್ರಿ, ಹೇಳ್ತಾನೆ ಇರ್ರಿ. ಎಲ್ಲಿ ತನಕ ಮನನ ಆಗೋ ತನಕ ಕೇಳ್ರಿ. ಮನನೂ ಮಾಡದೆ ಪ್ರಾಯ ಅಷ್ಟನ್ನು ಹೇಳೋ ಧೈರ್ಯ ಯಾರು ಮಾಡ್ಲಿಕ್ಕಿಲ್ಲ. ಮನನೂ ಮಾಡದೆ ಅಂತ ಹೇಳಿದ ಮೇಲೆ ನಿಶ್ಚಿತ ತತ್ವ ಯಾರಿಗೆ ಇರುತ್ತೋ ಅವನು ಏನು ಮಾಡ್ಬೇಕು? ಧ್ಯಾನ ಮಾಡ್ರಿ. ಹೇಳಿದ್ದೀರ ಮಾಡ್ಬಿಡ್ತೀವಿ ನಾವು. ಎಲ್ಲಿಂದ ಪ್ರಾರಂಭ? ವೇದದಿಂದಲೇ ಪ್ರಾರಂಭ ಮಾಡ್ತೀವಿ. ಕಾಣ್ಬಿಡ್ತೀವಿ ನಿನ್ನ. ಆಗಲ್ಲ. ನಾನು ವೇದ ಓದ್ಬಿಟ್ಟು ನೀನು ಕಾಣ್ತೀನಿ, ಆಗಲ್ಲ. ನಾಹಂ ವೇದೈಹಿ, ವೇದವನ್ನು ಓದಿ ನನ್ನನ್ನು ಕಾಣ್ತೀನಿ ಅಂದ್ರೆ ಆಗಲ್ಲ. ವೇದ ಓದಲು ಬರೀದೆ ವಾದ ಮಾಡೋದು, ಹಾದಿ ತೊರೆಯೋದು ಉದರ ಪಾದದಂತದೆ. ವೇದ ಓದಿದ್ರೆ ಬರೀದೆ ವಾದ ಮಾಡಬಹುದು. ಬರೀದೆ ಅಂದ್ರೆ ವ್ಯರ್ಥ. ವ್ಯರ್ಥ ವಾಕ್ಯಾರ್ಥ ಮಾಡ್ಲಿಕ್ಕೆ ನೀವು ವೇದ ಓದಿದ್ದು ಸಾಕಾಗುತ್ತೆ ಹೊರತು ನನ್ನನ್ನು ಕಾಣ್ಲಿಕ್ಕೆ ಸಾಕಾಗಲ್ಲ. ಸರಿ, ಬರೀ ವೇದ ಓದಲು ನಾವು ಜೊತೆಗೆ ತಪಸ್ಸು ಇಟ್ಕೊತೀವಿ, ಕರ್ಮಾನುಷ್ಠಾನ ಇಟ್ಕೊಂಡ್ಬಿಡ್ತೀವಿ. ಅವಾಗ ಆಗ್ಬೋದಲ್ಲ, ಇದೇ ಓದ್ದ ಹೇಳ್ಕೊಂಡ್ ಬಂದಿದೆಯಲ್ಲ, ಕರ್ಮ ಮಾಡು 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 ಮಾಡುತ್ತೀವಿ. ತಪಸ ನ, ತಪಸ್ಸಿನಿಂದಲೂ ನಾ ಸಿಗಲ್ಲ. ನದಾನೇ ನನ್ನ ಚೇಚ್ಛೆಯ, ದಾನದಿಂದ ಸಿಗ್ತೀನ? ಅದು ಸಿಗೋದೇ ಇಲ್ಲ.
ನಚೇಚ್ಛೆಯ ಪೂಜೆ ಮಾಡ್ತೀನಿ, ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀನಿ. ದೇವರು ಕಣ್ಲಿ ಕಾಣಿಸ್ತಾನ? ಕಾಣಿಸಲ್ಲ. ಸಾಲಿಗ್ರಾಮನೇ ಅದರಲ್ಲಿರುವ ಚಕ್ರನೇ ಕಾಣಲ್ಲ. ಅಲ್ಲ, ನಮ್ಮ ಯೋಗ್ಯತೆಯಲ್ಲೇ ನೋಡ್ಕೊಂಡ್ಬಿಡೋಣ. ಏನೋ ಸಾಲಿಗ್ರಾಮ ಪೂಜೆ ಮಾಡ್ತಿರ್ತೀವಿ. ಸಾಲಿಗ್ರಾಮದಲ್ಲಿ ಒಂದು ವದನ ಅಂತ ಇರುತ್ತೆ. ವದನದಲ್ಲಿ ಚಕ್ರದ ರೇಖೆ ಸಹಿತ ನಮ್ಮ ಕಣ್ಣು ಕಾಣಲ್ಲ. ಏನ್ ಅಪೇಕ್ಷೆ ಪಡ್ತೀವಿ? ದೇವರು ಕಾಣಲಿ ಅಂತ ಅಪೇಕ್ಷೆ ಪಡ್ತೀವಿ. ಅಂದ್ರೆ ನಾವು ಯೋಗ್ಯತೆ ಎಷ್ಟಿದೆ, ನಾವು ಪಡ್ತಾ ಇರೋ ಅಪೇಕ್ಷೆ ಎಷ್ಟಿದೆ ಅನ್ನೋದು ಅಲ್ಲೇ ಗೊತ್ತಾಗೋಗುತ್ತೆ. ಸರಿಯಾಗಿ ಸಾಲಿಗ್ರಾಮದ ವದನದಲ್ಲಿ ಚಕ್ರ ನೋಡೋ ಯೋಗ್ಯತೆನೂ ಇಲ್ಲ. ಎಷ್ಟು ರೇಖೆ ಇದೆ, ರೇಖೆ ಇದೆಯಾ ಇಲ್ವಾ, ಅದು ಹೋಗಿಬಿಟ್ರೆ ಸಾಲಿಗ್ರಾಮನೋ ಹೌದು ಅನ್ನೋ ಸಹಿತ ಗೊತ್ತಾಗಲ್ಲ. ಅದಾದ ದೊಡ್ಡ ದಂಧಾನೇ ಆಗೋಗಿದೆ. ಅಂತಹದ್ದು ನಾವೇನು ಅಪೇಕ್ಷೆ ಪಡ್ತೀವಿ? ದೊಡ್ಡ ಷೋಡಶೋಪಚಾರ ಪೂಜೆ ಮಾಡಬೇಕು. ಏಕೆ ವಿಮೋಸತ್ಪತ್ಮ ಅಂತ ಹೇಳ್ತಿರ್ಲಿಕ್ಕೆ ಅಲ್ಲಿ ಬಂದು ದೇವರು ಕೂತು ಬಿಡಬೇಕು ನಾವು ಮಾಡೋ ಪೂಜೆ ತಗೊಳ್ಳಿಕ್ಕೆ. ನಮ್ಮ ಪೂಜೆ ಎಷ್ಟು ಚೆನ್ನಾಗಿರುತ್ತೋ ನಮಗೆ ಗೊತ್ತು. ಅದಕ್ಕೆ ಆ ಪೂಜೆ ಶುರು ಮಾಡುವಾಗಲೇ ಅದೇನು ಶುದ್ಧ ಪ್ರಾರ್ಥನೆ ಹೇಳ್ಕೊಂಡೇ ಪ್ರಾರಂಭ ಮಾಡ್ತೀವಿ. ಆಗಲ್ಲ, ನಮ್ದಲ್ಲ, ನಾವು ಪೂಜೆ ಮಾಡ್ತಿಲ್ಲ. ಯಾರು ಮಾಡ್ತಾರೆ ಪೂಜಾ? ಮುಖ್ಯ ಪ್ರಾಣದೇವರು ಮಾಡ್ತಾರೆ. ನಮ್ಮ ಒಳಗೆ ನಿಂತು ಅವರು ಮಾಡಿಸ್ತಾರೆ. ಅದೇ ತಾನೇ ಪ್ರಾರ್ಥನಾ ಶ್ಲೋಕ ಇರೋದು. ಆರಾಧ್ಯಸೆ ಪ್ರಾಣಭೃತಾಂ ಪ್ರಣೇತ್ರ ಪ್ರಾಣಾಧಿನಾಥೇನ ಸಮೀರಣೇನ ನಾರಾಯಣ ಜ್ಞಾನ ಸುಖೈಕ ಪೂರ್ಣ ಸ್ವಾಮಿ ಮಮ ಶ್ರೀ ರಮಣ ಪ್ರಸಿದ್ಧಿ ಪ್ರಸನ್ನನಾಗುವ ಅಷ್ಟೇ ನಾವು ಕೇಳ್ಕೋಬಹುದು. ಮಾಡೋದೆಲ್ಲ ಪೂಜಾ ಯಾರು? ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ಏನಂತಾರೆ? ನಾ ಮಾಡಲ್ಲ. ಏನೇ ಮಾಡಿದ್ರು ಯಾವ್ದಿರ್ಬೇಕು? ಶಂಖ. ಮಾಡೋದೆಲ್ಲ ಪೂಜಾ ಯಾರು? ಪರಮಾತ್ಮನಿಗೆ. ಲಕ್ಷ್ಮೀ ದೇವಿಗೆ ಮುಖ್ಯ ಅಧಿಕಾರಿಗಳು ಪರಮಾತ್ಮನ ಪೂಜೆಯಲ್ಲಿ ಅಂದ್ರೆ ಅವಳು ಒಬ್ಬಳೆ. ಮಿಕ್ಕವರೆಲ್ಲರೂ ಎಡಮ ಸೇವಕರಷ್ಟೇ. ಇದಕ್ಕೆ ಜಗನ್ನಾಥದಾಸರಂದೇನು? ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ. ಮಿಕ್ಕವರೆಲ್ಲ ವಿನೂತ, ದೂರದಲ್ಲಿ ಕೈ ಮುಕ್ಕೊಂಡು ಜಾಗಟೆ ಎಲ್ಲ ಬಾರಿಸ್ಕೊಂಡು ದೇವರ ಪಾರಾಯಣ ಮಾಡ್ಕೊಂಡು ಕೊಡೋದಷ್ಟೇ. ಪರಮಾತ್ಮನನ್ನ ಮುಟ್ಟಿ ಅವನಿಗೆ ಬೇಕಾದ ಪೂಜೆಯನ್ನು ಮಾಡುವಂತಹ ಅಧಿಕಾರಿಗಳು ಅಂತಂದ್ರೆ ರಮಾದೇವಿ ಒಬ್ಬರೇ. ಅದಕ್ಕೆ ಏನ್ ಮಾಡ್ತೀವಿ? ಏನೇ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬೇಕಂದ್ರು ಅಭಿಷೇಕ ಮಾಡ್ಬೇಕಾ ಶಂಖ ಬೇಕು, ಹೂ ಏರಿಸ್ಬೇಕಾ ಅದಕ್ಕೆ ತಾಗಿಸಿ ಏರಿಸ್ಬೇಕು. ಯಾಕಂತ ಹೇಳಿದ್ದ? ರಮಾದೇವಿ ಬಹಳ ಮುಖ್ಯ. ಅವಳು ಪೂಜೆ ಮಾಡುವಷ್ಟು ನಾವು ಮಾಡ್ತೀವಿ ಅಂದ್ರಿ. ಈ ಮಾತು ಅಂತಾರೆ, ನಹಿ ತಿರಾರಾಧ್ಯ ಪದೋ ಮುಕುಂದಃ ದುರ್ವಾಂಕುರೈರ್ಮಂದಧನೈರ ಪೂಜ್ಯಃ. ರಮಾದೇವಿ ಪೂಜೆ ಮಾಡ್ತಾಳಲ್ಲ ಅಂತ ಹೇಳಿ ನಾವು ಬಿಟ್ಟು ಬಿಡ್ತೀವೇನು? ಹಂಗಂತ ಹೇಳಿ ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ದೇವರು ತಗೊಳ್ಳಲ್ವೇನು? ತಗೊಳ್ತಾನೆ. ಲಕ್ಷ್ಮೀಲಾಲಿನ ಪಾದಾರವಿಂದ ಪೂಜೆ ಮಾಡ್ತಾನೆ, ಅವಳು ಪೂಜೆ ಮಾಡ್ತಾಳೆ ಅಂತಂದ್ರು ನಾವೇನ್ ದೇವರಿಗೆ ಅರ್ಪಣೆ ಮಾಡ್ತೀವಿ? ಧೂಪಾಂಕುರೈರ್ಮಂದಧನೈರ ಪೂಜ್ಯ. ಏರ್ಸೋ ಎರಡು ಧೂಪವನ್ನು ಕೂಡ ಪರಮಾತ್ಮ ತನ್ನ ಹೃದಯದಲ್ಲಿ ತಗೊಂಡು ಇಟ್ಕೋತಾನೆ. ಮಾಡಿದಾನಲ್ಲ ಅಷ್ಟೇ. ಯಾಕೆ? ಸರಿಯಾಗಿ ಮಾಡಿದ್ದಾನಲ್ಲ. ಮಾಡುವಾಗ ಅನುಸಂಧಾನ ಏನಿದೆ? ನಾನ್ ಮಾಡ್ತಿಲ್ಲ, ಒಳಗಡೆ ಕೃತಾಭಿಮಾನಿ ದೇವತೆಗಳು, ಅವರಿಗೆ ನಿಯಾಮಕರಾದ ಮುಖ್ಯ ಪ್ರಾಣ ದೇವರು, ಅವರಿಗೂ ನಿಯಾಮಕರಾದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಅಧಿಕಾರಿ. ನಾವಿನ್ನು ಸ್ಮರಣೆ ಮಾಡುತ್ತೀವಿ ಅನ್ನೋದಷ್ಟೇ ನಮಗೆ ಆಗುತ್ತೆ. ನಿಜವಾಗ್ಲೂ ನಮ್ಮ ಸಾಧನೆಯಲ್ಲಿ ಬೇರೆ ಹೇಳಿಲ್ಲ. ಆ ಕೆಲಸದ ಹಿನ್ನೆಲೆಯಲ್ಲಿ ಇರಬೇಕಾದ ಭಾವನೆ ಬಹಳ ಮುಖ್ಯ. ಅದು ಇಲ್ಲದೆ ನಚೆ ಜಯ ಪೂಜೆ ಮಾಡ್ತೀನಿ ಅಂತ ಹೋದರೆ ನಾನು ಸಿಗಲ್ಲ. ಹಿನ್ನೆಲೆಯಲ್ಲಿ ಅದು ಇರಬೇಕು. ಆದ್ದರಿಂದ ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ನೀವು ಸಿಗಲ್ಲ. ಶಕ್ಯಗೆ ಏವಂ ವಿನೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಆದ್ದರಿಂದ ನೀನು ಹೆಂಗೆ ನೋಡಿದ್ದೀಯಲ್ಲ ಹಂಗೆ ಎಲ್ರಿಗೂ ನಾನು ಕಾಣಿಸ್ಕೊಳ್ಳಲ್ಲ. ವೇದ, ಶಾಸ್ತ್ರ, ಪೂಜೆ, ಪುನಸ್ಕಾರ, ತಪಸ್ಸು, ದಾನ ಯಾವುದಕ್ಕೂ ನಾನು ಕಾಣಿಸ್ಕೊಳ್ಳಲ್ಲ. ಮತ್ತೆ ಯಾವುದಕ್ಕೂ ಕಾಣಿಸ್ಕೊಳ್ಳಲ್ಲ, ಮತ್ತೆ ಯಾವುದಕ್ಕೆ ಸಿಗೋದು? ಅದೆಲ್ಲದರ ಹಿನ್ನೆಲೆಯಲ್ಲಿರುವ ಭಕ್ತಿಗೆ ನಾ ಸಿಗೋದು. ಅದನ್ನೇ ಅಂದ, ಭಕ್ತ್ಯಾತ್ಮನನ್ನೇ ಶಕ್ಯ ಅಹಮೇವಂ ವಿಭೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಜ್ಞಾತುಂ ದ್ರಷ್ಟುಂ ಪ್ರವೇಷ್ಟುಂ ಮೂರೂ ಅಂಶ ಒಂದು ವೇಳೆ ಜೀವನಿಗೆ ಸಿಗಬೇಕಂದ್ರೆ ಅದಕ್ಕಿರುವಂತಹ ದಾರಿ ಒಂದೇ. ಭಕ್ತ್ಯಾತ್ಮನನ್ಯಯ ಅನನ್ಯವಾದ ಭಕ್ತಿ. ಇದನ್ನೇ ಹಿಂದೆ ಹೇಳಿದ, ಅನನ್ಯಾಶ್ಚಿತ್ತಯಂತೋ ಮಾಂ ಯೇ ಜನಾ ಪರಿಪಾಸತೆ ಅಂತ. ಅನನ್ಯವಾದಂತಹ ಭಕ್ತಿ ಅನ್ನೋದು ಇದೆಯಲ್ಲ, ಇದೇನೆ ನನ್ನನ್ನ ಜ್ಞಾತು ವೇದಶಾಸ್ತ್ರಗಳಿಂದ ತಿಳಿಲಿಕ್ಕೆ ಕಾರಣ. ತಿಳಿದ ಮೇಲೆ ದ್ರಷ್ಟು ನನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೂ ಅದೇ ಕಾರಣ. ಆಮೇಲೆ ಸಾಕ್ಷಾತ್ಕಾರ ಆದ ಮೇಲೆ ಪ್ರವೇಶ ನನ್ನಲ್ಲಿ ಪ್ರವೇಶ ಮಾಡೋದು, ಸಾಯುಜ್ಯಾದಿ ಮೋಕ್ಷವನ್ನು ಪಡೆಯಲಿಕ್ಕೂ ಕೂಡ ಅದೇ ಕಾರಣ. ಆದ್ದರಿಂದ ಈ ಬರೀ ವೇದವನ್ನು ಓದಿದರೆ ನಾನು ಕಾಣಲ್ಲ, ನನ್ನನ್ನು ತಿಳಿಲಿಕ್ಕೆ ಆಗಲ್ಲ.
ಮೋಕ್ಷ ಅಂತೂ ದೂರದಲ್ಲೇ ಉಳಿತು. ಮತ್ತೆ ವೇದ ಅಷ್ಟೇ ಸಾಕು. ಆದರೆ ಹಿನ್ನೆಲೆಯಲ್ಲಿ ಏನಿರಬೇಕು? ಅನನ್ಯವಾದ ಭಕ್ತಿ. ಅನನ್ಯ ಭಕ್ತಿ ಅಂದ್ರೆ ಅಸಾಧಾರಣವಾದದ್ದು. ಅರ್ಥಾತ್ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ ಜ್ಞಾನಪೂರ್ವಕವಾದ, ಮಹಾತ್ಮ ಜ್ಞಾನಪೂರ್ವಕವಾದ, ಸುದೃಢ ಸ್ನೇಹ ರೂಪವಾದಂತಹ ಭಕ್ತಿ ಏನಿದೆಯಲ್ಲ, ಇದು ಮುಖ್ಯವಾದ ಸಾಧನ. ಆಚಾರ್ಯರಂತಾರೆ ಅಷ್ಟೇ ಯಾಕೆ, ಎಲ್ಲರೂ ಕೂಡ ದಿನ ಹೇಳ್ತೀವಲ್ಲ, ಅಮಲ ಭಕ್ತಿಷ್ಠದ ಸಾಧನ ಮತ್ತು ದಿನ ಹೇಳ್ತೀವಿ. ಅದು ಬೇರೆ ಯಾರು ಹೇಳಿದ್ರೇನು ಹೇಳಿ ಬೇಕಾಷ್ಟಿತ್ತು, ಹೇಳಲಿಲ್ಲ. ಮುಖ್ಯವಾದ ಸಾಧನ ಒಂದೇ, ಯಾವುದು? ಭಕ್ತಿ. ಅದಿತ್ತು ಅಂದ್ರೆ ಎಲ್ಲವೂ ಸಾರ್ಥಕ, ಅದಿಲ್ಲ ಅಂದ್ರೆ ಏನಿದ್ರು ವ್ಯರ್ಥ. ಅದಕ್ಕೋಸ್ಕರ ಪರಮಾತ್ಮ ಏನು ಮತ್ತೆ ಹೇಳಿದ? ಭಕ್ತಿ ಒಂದಿದ್ರೆ ಸಾಕು. ಅಂದ್ರೆ ಬೇರೆ ಬಿಟ್ಬಿಡ್ಬೇಕೇನು? ಹಾಗಿದ್ರೆ ಅದಕ್ಕೆ ದೇವರಲ್ಲ, ಎಲ್ಲ ಹಂಗೆ ತಿಳ್ಕೊಂಡ್ಬಿಡ್ತಾರೆ. ಭಗವದ್ಗೀತೆಯನ್ನು ಸರಿಯಾಗಿ ಹೇಳಿದ್ರೇನೆ ತಪ್ಪಾಗಿ ತಿಳ್ಕೊತಾರೆ. ಒಂದು ವೇಳೆ ಗಡಚಾಗಿ ಹೇಳ್ಬಿಟ್ರಂತೂ ಮುಗುದೇ ಹೋಯಿತು. ದೇವೇನು ಹೇಳಿದ? ಭಕ್ತ್ಯಾ ತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ. ಅರ್ಜುನ, ನಾ ಸಿಗಬೇಕು ಅಂದ್ರೆ, ನಾನು ತಿಳ್ಕೋಬೇಕು ಅಂದ್ರೆ, ಮೋಕ್ಷ ಪ್ರಾಪ್ತಿಯಾಗಬೇಕು ಅಂದ್ರೆ ಅನನ್ಯ ಭಕ್ತಿಯಿಂದ ಸಾಕು. ಹೀಗೆಲ್ಲ ಕರ್ಮ ಮಾಡು 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 ಅಂತ ಹೇಳಿದ್ರು ಯಾರಿಗೆ? ಮತ್ತೆ ಇಲ್ಲೆಲ್ಲ ಭಕ್ತಿ ಅಷ್ಟೇ ಮಾಡೋದು ಬಿಟ್ಟರೆ ಮತ್ತೆ ವಿರುದ್ಧ ಆಗೋಯ್ತಲ್ಲ. ಅದಕ್ಕೆ ದೇವರಿಂದ ಹೌದು ತಪ್ಪಗೆ ತಿಳ್ಕೊಂಡ್ಬಿಡ್ತೀರಿ. ಮುಂದೊಂದು ಶ್ಲೋಕ ಇಟ್ಟ, ಏನಿಟ್ಟ? ಮತ್ ಕರ್ಮ ಕೃತ ಅಂತ ಇಟ್ಟ. ಭಕ್ತಿ ಒಂದೇ ಸಾಲದಪ್ಪ, ಭಕ್ತಿ ಒಳಗಿರುತ್ತೆ. ಅದಕ್ಕೆ ತಕ್ಕಂಗೆ ನಾ ಏನ್ ಹೇಳಿದ್ದೇನೋ ಆ ದಾರಿಲಿ ಬರಬೇಕು. ಮತ್ ಕರ್ಮ ಕೃತ, ನಾನೇನು ಭೀತವಾದ ವರ್ಣಾಶ್ರಮೋಚಿತವಾದಂತಹ ಕರ್ಮಾನುಷ್ಠಾನವನ್ನು ಹೇಳಿದ್ದೇನೋ ಅದನ್ನ ಮಾಡಬೇಕು. ಹೆಂಗ ಮಾಡಬೇಕು? ನೆನಪು ಮಾಡಿಕೊಡ್ತಾನೆ. ಮತ್ ಪರಮಃ, ಹರಿಸರ್ವೋತ್ತಮತ್ವ ಜ್ಞಾನ ಪುರಸ್ಸರವಾಗಿ ಅದನ್ನು ಮಾಡಬೇಕು. ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಅದನ್ನು ಮಾಡಬೇಕು. ಆಮೇಲೆ ಮತ್ ಭಕ್ತ, ನಾನು ನನ್ನ ಭಕ್ತರು ಇವರಲ್ಲೂ ಕೂಡ ಆತ ಭಕ್ತನಾಗಿರಬೇಕು. ದೇವರು ಮಾಡ್ತೀನಿ ಸಾಕ್ರಿ, ಆಚಾರ್ಯ ಹರಿದಾಸರು ಇವರಿಬ್ಬರಲ್ಲೂ ಕೂಡ ಆತ ಭಕ್ತಿಯನ್ನು ತೋರಿದರೆ ಮಾತ್ರ ಅವನು ಉದ್ಧಾರ. ಮತ್ ಭಕ್ತ ಅಷ್ಟೇ ಅಲ್ಲ, ಅದೆಲ್ಲ ಮಾಡ್ತಿರ್ತಾನೆ. ಆಮೇಲೆ ಸಂಘವರ್ಜಿತ, ಜೊತೆಗೇನಿರ್ಬೇಕು? ಸಂಘವನ್ನು ಬಿಟ್ಟಿರಬೇಕು. ಸಂಘ ಅಂತಂದ್ರೆ ನಾವು ಅನ್ಕೊಂಡಂಗೆ ಒಂದರ್ಥ ದುರ್ಜನರ ಸಂಘ ಬಿಟ್ಟಿರಬೇಕು ಅಂತ ಒಂದರ್ಥ ಆಗಿದೆ. ಇನ್ನೊಂದರ್ಥ ಭಗವದ್ಗೀತೆಯಲ್ಲಿ ಬಂದ ಸಂಘದ ಶಬ್ದ ಅರ್ಥ ತಗೋಬೇಕು. ನಮಗೆ ಗೊತ್ತಿರೋ ಸಂಘ ತಗೊಂಡ್ಬಿಡೋದಲ್ಲ. ಇಲ್ಲಿ ಸಂಘ ಅಂತ ಏನ್ ಹೇಳಿರೋದು? ಫಲ ಸಂಘ. ಬಿಟ್ಟು ಬಿಡ್ತೀವಿ, ಬಿಟ್ಟ ಮೇಲೆ ಆ ಪದಾರ್ಥದ ಬಗ್ಗೆ ಆಸೆ ಇಟ್ಕೊಳ್ಳೋದು ಸಂಘ. ಎಷ್ಟೋ ಮರಿ ಆಗುತ್ತಲ್ಲ, ಕೈಯಾದ್ರು ಹೇಳ್ತಾರೆ, ಖುಷಿ ಬಿಟ್ಬಿಡ್ತೀವಿ. ಆಗ ಅಯ್ಯೋ ಬಿಟ್ಟೆ, ಯಾಕೆ ಬಿಟ್ಟನೋ ಗೊತ್ತಿಲ್ಲ, ಪುರೋಹಿತರು ಹೇಳಿದ್ರು ಗೊತ್ತಾಗದೆ ಬಿಟ್ಟು ಬಿಟ್ಟೆ ಅಂದ್ರೆ ಬಿಟ್ಟಿರ್ತಾರೆ. ಇನ್ನೇನು ತಿನ್ನಲ್ಲ ಅವನು ಅಂದ್ರು. ನಾಲಿಗೆಯಿಂದ ಆ ಪದಾರ್ಥವನ್ನು ಬಿಟ್ಟರು, ಮನಸ್ಸಿನಿಂದ ಆ ಪದಾರ್ಥದ ಬಗ್ಗೆ ಆಸೆ ಪಡುವಿಕೆ ಅನ್ನುವ ಸಂಘ ಅವನಿಗಿದ್ದೇ ಇರುತ್ತೆ. ದೇವರಂತಾನೆ ಸಂಘವರ್ಜಿತ, ಅದನ್ನು ಬಿಟ್ಟಿರಬೇಕು ಅಂತ. ಇದು ಬಹಳ ಕಷ್ಟ. ಇದು ಈ ದೇವರು ಎಲ್ಲಿ ದುರ್ಜನರನ್ನ ಹೊರಗಿನಿಂದ ದೂರ ಹಾಕಿಬಿಡೋದು ಅದು ಬಹಳ ಕಷ್ಟನೇ. ದುರ್ಜನವನ್ನ ದೌಷ್ಟ್ಯವನ್ನ, ದುರ್ಜನರನ್ನ ಹೊರಗೆ ಹಾಕೋದೇ ಕಷ್ಟ. ಅದರ ನೆಕ್ಸ್ಟ್ ಕಷ್ಟ ಯಾವುದು ಅಂದ್ರೆ ನಮ್ಮಲ್ಲಿರೋ ದೌಷ್ಟ್ಯವನ್ನ ಹೊರಗೆ ಹಾಕೋದು. ಆ ದೌಷ್ಟ್ಯದಲ್ಲೂ ತಿನ್ನೋದು ಬೇಕಾದ್ರೆ ಬಿಟ್ಬಿಡ್ಬೋದು, ಹೊರಗಿನ ದೌಷ್ಟ್ಯ ಬಿಟ್ಬಿಡ್ಬೋದು. ಹಂಗಿಂದ ಒಳಗಿದೆಯಲ್ಲ, ಅದು ಬಹಳ ಕಷ್ಟ. ಆ ದೌಷ್ಟ್ಯವನ್ನು ಹೊರಗೆ ಹಾಕೋದು ಅದೇನೇ ಸಂಘವರ್ಜಿತ, ಅದನ್ನ ಅವನು ಬಿಟ್ಟಿರಬೇಕು. ಆಮೇಲೆ ನಿರ್ವೈರ ಸರ್ವಭೂತೇಷು, ಯಾರು ಸರ್ವಭೂತೇಷು ನಿರ್ವೈರ, ಯಾರು ಪರಮಾತ್ಮನ ಭಕ್ತರಿದ್ದಾರೋ ಅವರಲ್ಲಿ ಯಾವುದೇ ಕಾರಣಕ್ಕೂ ವೈರವನ್ನ ತಾಳಬಾರದು. ಇದು ಬಹಳ ಮುಖ್ಯ. ಪೂಜೆಯನ್ನು ಹೇಳ್ತೀವಿ, ಇದನ್ನ ಏನ್ ಹೇಳ್ತೀವಿ? ವೈಷ್ಣವ ದ್ವೇಷ ಹೇತು ಅಂತೆ ಪ್ರಸಾದ್ ಗುರುಮಾಧವ. ಗೊತ್ತವರಿಗೆ ನಮ್ಮ ಹಣೆ ಬಾರ ಎಲ್ಲ ಫಸ್ಟ್ ಕ್ಲಾಸ್ ಗೊತ್ತಿರೋದಕ್ಕೆ ಆ ಶ್ಲೋಕ ಇಟ್ಟಿರೋದು. ನಾವೇನು ಪೂಜಾ ಮಾಡ್ತಿರ್ತೀವೋ ಅದೇ ಕಾಲಕ್ಕೆ ಮತ್ತೊಬ್ಬರ ಜೊತೆ ಹರಟೆ ಹೊಡಿತಾ, ಹರಟೆಯಲ್ಲಿ ಬೇರೆ ಏನಿರಲ್ಲ, ಯಾರೋ ಬೈಯೋದೇ ಇರುತ್ತಲ್ಲಿ. ಬೈಯೋದು, ಲೇವಡಿ ಮಾಡೋದು, ಆಡ್ಕೊಳ್ಳೋದು, ಏನೋ ಹೊಗಳೋದಂತೂ ಸಮರ್ಥ ಇರಲ್ಲ. ಸಜ್ಜನರನ್ನ ಒಂದು ವೇಳೆ ಗುಣಗಾನವನ್ನು ಮಾಡಿದ್ರೆ ಪುಣ್ಯನೇ, ಅದೇನಲ್ಲ. ಅಲ್ಲಿ ಏನ್ ಮಾಡ್ತಿರ್ತೀವಿ ನಾವು? ಏನೋ ಹರಟೆಯಲ್ಲಿ ಬೇರೆ ಏನಲ್ಲ, ಯಾರೋ ಸಜ್ಜನಕ್ಕೆ ಸಂಬಂಧಪಟ್ಟ ವಿಷಯದ ಒಂದು ಮಾತುಗಳಾಡೋದು, ಟೈಮ್ ಹಾಳು ಮಾಡೋದು ಆಗ್ತಾ ಇರುತ್ತೆ. ಒಟ್ಟಿನಲ್ಲಿ ಅದು ಯಾಕಾಗತ್ತೆ? ಅವ್ರ ಮೇಲೆ ನಿಮಗೇನೋ ದ್ವೇಷ ಅಂತ ಯಾರೋ ಅಂತಾರೆ. ಇವನೇನ್ ತಿಳ್ಕೋತಾನ ಅವಾಗ? ನನಗೇನು ಅವ್ರ ಮೇಲೆ ದ್ವೇಷ ಇಲ್ಲ, ಸುಮ್ಮನೆ ಮಾತಾಡದೆ. ಯದ್ಯಪಿ ಅದು ಸುಳ್ಳು, ಅವನ ಮನಸ್ಸಲ್ಲಿ ಇದ್ದೇ ಇರುತ್ತದೆ. ಸಣ್ಣದಾಗ ಒಳಗಿನಿಂದ ಅವನ ಬಗ್ಗೆ ಆ ಕೆಟ್ಟ ಭಾವನೆ ಇದ್ದದ್ದಕ್ಕೆ ಮಾತಾಡ್ತಿರ್ತಾನೆ.
ಒಂದು ವೇಳೆ ಅವನಿಗೆ ದೃಢವಾಗಿ ಒಳ್ಳೆ ಭಾವನೆ ಇದ್ದ ಪಕ್ಷದಲ್ಲಿ ಏನೇ ಅವನ ಬಗ್ಗೆ ಅಂದ್ರೂ ಅವನಿಗೆ ಗೊತ್ತಿಲ್ಲದೆ ಸಮರ್ಥನೆ ಮಾಡ್ತಾ ಇದ್ದಾನೆ. ಯಾಕಂಗೆ ಇರಬಾರ್ದು, ಬೇರೆ ಯಾರ ಬಗ್ಗೆ ಯಾಕೆ, ನಿಮ್ ಬಗ್ಗೆನೇ ಯಾರು ಆಗ್ಲಿ ತಕ್ಷಣ ಜಾಗೃತರಾಗ್ಬಿಡ್ತೀರಿ. ಜೊತೆಗೆ ಸೇನೆಯನ್ನೇ ನಿಯೋಜನೆ ಮಾಡ್ತೀವಲ್ಲಿ. ಯಾಕೆ? ನಮ್ಮ ಬಗ್ಗೆ ನಮ್ಗೆ ಯಾವ ಧೈರ್ಯ ಇಲ್ಲ. ಅದಕ್ಕೆ ಅದೇ ಬೇರೆಯವರ ಬಗ್ಗೆ ಏನಾದ್ರು ಅಂದ್ರೆ ಬಹಳ ಹಚ್ಕೊಂಡವ್ರ ಬಗ್ಗೆ ಏನಾದ್ರು ಮಾತಾಡ್ಲಿ ಎದ್ದು ಬಿಡ್ತಾರೆ. ಯಾಕಂತೀರಿ ಅವ್ರಿಗೆ ಅಂತ ಹೇಳಿ, ಯಾಕೆ ಒಳಗಿನಿಂದ ಇದೆ. ಸಜ್ಜನರ ಬಗ್ಗೆ ಅಂತಹ ಸದ್ಭಾವನೆ ಇರಬೇಕೇ ಹೊರತು ವೈರ ಅನ್ನೋದು ಯಾವ ಕಾರಣಕ್ಕೂ ಇರಬಾರದು. ಕೃಷ್ಣ ಅದನ್ನಂತಾನೆ, ನಿರ್ವೈರ ಸರ್ವಭೂತೇಷು, ಯಾರು ಸರ್ವಭೂತಗಳಲ್ಲಿ ನಿರ್ವೈರನಾಗಿದ್ದಾನೋ, ಇಷ್ಟೆಲ್ಲ ಮಾಡೋದ್ರ ಹಿನ್ನೆಲೆ ಏನಿರ್ಬೇಕು? ಆ ಭಕ್ತಿ ಇರಬೇಕು ಅಂತಾನೆ. ಕರ್ಮ ಮಾಡ್ತೀಯಾ, ಅದರಿಂದ ಭಕ್ತಿ ಇರಬೇಕು. ಸರ್ವೋತ್ತಮ ಅಂತ ಕೂಗ್ತೀಯಾ, ಅದರಿಂದ ಭಕ್ತಿ ಇರಬೇಕು. ನನ್ನ ಭಕ್ತರ ಭಕ್ತಿಯನ್ನು ಮಾಡಿದಾಗ ನನ್ನ ಭಕ್ತಿ ಇಟ್ಕೊಂಡೇ ಮಾಡಬೇಕು. ಭಕ್ತಿ ಅನ್ನೋದು ಎಲ್ಲದಕ್ಕೂ ಸಾಧನ, ಅದಿದ್ರೆ ಮುಂದಿನ ಎಲ್ಲದಕ್ಕೂ ಒಂದು ಅರ್ಥ. ಆದ್ದರಿಂದ ಭಕ್ತಿ ಒಂದು ಸಾಕು, ಭಕ್ತಿ ಒಂದು ಸಾಕು ಅಂತ ಎಲ್ಲಾದ್ರೂ ಶಾಸ್ತ್ರದಲ್ಲಿ ಏನರ್ಥ? ಏನೇ ಕೆಲಸ ಮಾಡಿದರೂ ಕೂಡ ಭಕ್ತಿ ಅನ್ನೋದು ಅದರ ಹಿಂದೆ ಇರಬೇಕಾದದ್ದು ಅವಶ್ಯಕ ಅಂತ ಅರ್ಥನೇ ಹೊರತು ಎಲ್ಲ ಕೆಲಸ ಬಿಟ್ಬಿಡ್ತೀನಿ, ವರ್ಣಾಶ್ರಮಕ್ಕೆ ವಿರುದ್ಧವಾಗಿ ನಾನು ನಡ್ಕೋತೀನಿ, ಭಕ್ತಿ ಮಾಡ್ತೀನಿ, ಭಗವದ್ಗೀತೆ ವಿರುದ್ಧ. ಒಂದು ವೇಳೆ ಅಷ್ಟೇ ಇದ್ದರೆ ಶ್ಲೋಕನೇ ಹೇಳಬಾರ್ದಾಗಿತ್ತು. ಭಕ್ತ್ಯಾತ್ಮನನ್ಯ ಅಂತ ಹೇಳಿ ಮಗ ಮಾಡಬೇಕಿತ್ತು. ದೇವರು ಮಾಡಲ್ಲ. ಭಕ್ತಿ ಅಂತ ಹೇಳಿ ಮುಂದಂತಾರೆ, ಮತ್ಕರ್ಮ ಮತ್ಪರಮಃ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಹ ಸಹ ಮಾಮೇತಿ ಪಾಂಡವ. ಅವನು ಮಾತ್ರ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ. ಅಂದ್ರೆ ಭಕ್ತಿ ಮಾಡಿದವರು ನನ್ನನ್ನು ಹೊಂದುತ್ತಾನೆ ಅಂತ ಹೇಳಿದ್ದ ಹಿಂದೆ ಇಲ್ಲೇನಂತಾನೆ? ಭಕ್ತಿಯನ್ನ ಭಾವನೆಯಂತ ಪರಿಗಣಿಸಿ ಆ ಭಾವನಾ ಪುರಸ್ಸರವಾಗಿ ಇಷ್ಟು ಕೆಲಸ ಯಾರು ಮಾಡ್ತಾರೋ ಅವನು ಬರ್ತಾನೆ. ಇದಕ್ಕೆ ಯಾಕೆ ಹೇಳಿದ? ಅರ್ಜುನನಿಗೂ ಕೂಡ ಇದು ಹೊಂದುತ್ತೆ. ಕೃಷ್ಣನ ಮೇಲೆ ಅಪಾರ ಭಕ್ತಿ ಇದೆ ಅವನಿಗೆ. ಭಕ್ತಿ ಮಾಡಿದ್ರೆ ನನ್ನನ್ನು ಹೊಂದುತ್ತೀಯಾ ಅಂತಂದ್ರೆ ಯುದ್ಧನೆ ಮಾಡ್ಬೇಕಾಗಿಲ್ಲ. ಹಾಗಿದ್ರೆ ಅದಕ್ಕೆ ದೇವರೇನಂದ? ಸಾಕು, ಭಕ್ತಿ ಜೊತೆಗೆ ಏನ್ ಮಾಡಬೇಕು? ಮತ್ಕರ್ಮ ಕರ್ತವ್ಯ, ಅದನ್ನೆಲ್ಲ ಮಾಡು. ಅದನ್ನ ಮಾಡಿದಾಗ ಮಾತ್ರ ಯಹ ಸಹ ಮಾಮೇತಿ ಪಾಂಡವ, ಆಗ ಮಾತ್ರ ನೀ ಬರ್ತೀಯ. ಅಂದ್ರೆ ಎಷ್ಟು ಪೂರ್ವೋತ್ತರ ವಿರೋಧ ಇಲ್ಲದೆ ಭಗವದ್ಗೀತೆಯನ್ನ ಸುಂದರವಾಗಿ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಬೇರೆ ಭಾಷ್ಯಕಾರರನ್ನು ನೋಡ್ಬಿಟ್ರೆ, ಆಚಾರ್ಯರ ಭಾಷ್ಯವನ್ನ ಬಿಟ್ಟು ನೋಡಿದ್ರೆ ಅದೇ ಹಾಳಾಗೋದೇ ಹೆಚ್ಚು. ಯಾಕೆ ಕೃಷ್ಣ ವಿರುದ್ಧ ಮಾತಾಡ್ತಾನೆ ಅಂತಾನೆ ಅನಿಸ್ಬಿಡುತ್ತೆ. ಅದಕ್ಕೆ ಭಗವದ್ಗೀತೆ ಅಂದ್ರೆ ಸುಮ್ಮನೆ ಏನೋ ಜನರು ಬಹಳ ಅರ್ಥಾಗ ಸಮಾಧಾನ ಮಾಡಕ್ ಬಿಡೋದ್ರಂತ ಅನ್ಕೊಂಡ್ಬಿಟ್ಟಿದ, ಲಾಲಿ ಹಾಡು ಒಪ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಯಾವತ್ತೋ ಒಂದಿನ ಆಗ್ತಂತಹ ಅರ್ಜುನನಿಗೆ ಮೋಕ್ಷಾದಿ ಪುರುಷಾರ್ಥಕ್ಕೋಸ್ಕರ ಕರ್ಮದಲ್ಲಿ ತತ್ಪರನಾಗಲಿ ಅಂತ ಉಪದೇಶ ಮಾಡಿದ್ದಲ್ಲ. ನಿತ್ಯ ಅಳ್ತಾ ಇರುವಂತಹ ನಮಗೆ ಉದ್ಧಾರ ಆಗಲಿ ಎಂದು ಪರಮಾತ್ಮ ಹೇಳಿರುವಂತಹ ಗ್ರಂಥ ಶ್ರೀಮದ್ ಭಗವದ್ಗೀತಾ. ಅದರಲ್ಲೂ ಕೂಡ ವಿಶೇಷವಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಕರ್ಮಾನುಷ್ಠಾನ ಹೇಗಿರಬೇಕು, ಅವರ ಕರ್ಮಾನುಷ್ಠಾನದ ಮೂಲಕವಾಗಿ ಮೆಟ್ಟಲುಗಳು ಯಾವ್ಯಾವ ರೀತಿಯಾಗಿರುತ್ತೆ ಅಂತ ತಿಳಿಸ್ತಾ, ಧ್ಯಾನವನ್ನು ಯಾವ್ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಎಲ್ಲವನ್ನೂ ಕೂಡ ಒಬ್ಬರನ್ನು ನಿಮಿತ್ತ ಮಾಡಿಕೊಂಡ ಅರ್ಜುನನನ್ನ. ಅದಕ್ಕೆ ಏನಂದಿದ್ದು? ಪಾರ್ಥೋ ವತ್ಸಃ ಸುಧೀರ್ ಭಕ್ತ. ಕರುವನ್ನ ನಿಮಿತ್ತ ಮಾಡಿಕೊಂಡು ಹಸು ಹೇಗೆ ಹಾಲು ಕೊಡುತ್ತೋ ಹಾಗೆ ಪರಮಾತ್ಮ ಇದನ್ನು ಕೊಟ್ಟಿದ್ದು. ಆ ರೀತಿಯಾಗಿ ಪರಮಾತ್ಮ ಆ ವಿಶ್ವರೂಪವನ್ನು ತೋರಿಸಿದ ಒಂದು ಅಂಶವನ್ನ ತಿಳಿಸಿದ್ದಾನೆ. ಹೀಗೆ ಮೂಲ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ದರ್ಶನಂ ನಾಮ ಏಕಾದಶೋಧ್ಯಾಯಃ ಸಂಪೂರ್ಣಂ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ಅರ್ಜುನರು ಯಾವ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ, ಭಗವಂತ ಯಾವ ರೀತಿಯಾದ ಸಮರ್ಪಕವಾದ ಉತ್ತರ ಕೊಟ್ಟಿದ್ದಾರೆ ಇತ್ಯಾದಿ ಭಾಗವನ್ನ ನಾಳೆ ತಿಳಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.